ಕಳ್ಸಿದ್ಮೇಲೆ ಓ ಸರ್ ನೀವಾ ಸರ್ ಗೊತ್ತಾಗಲ್ಲ ಸರ್ ಸಾರಿ ಸರ್ ಏನಪ್ಪ ಟಿ ಪಿ ನೋಡ್ಲಿಲ್ವಾ ವಾಟ್ಸಪ್ಪಲ್ಲಿ ನಾನು ಟಿ ಪಿ ನೋಡಿಲ್ವಾ ಯಾರ ಹತ್ರ ಮಾತಾಡ್ತೀನಿ ಅಂತ ಗೊತ್ತಿಲ್ವಾ ನಿನಗೆ? ಹಾಂ ಸರ್ ಸರ್ ಇಲ್ಲ ಸರ್ ಸರ್ ಕಾಲ್ ಮಾಡ್ತೀನಿ ಸರ್ ಅಂದರೆ ಎಷ್ಟು ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಆ್ಯಂಡ್ ಹೇಳೋದೇ ಏನೋ ಒಪ್ಕೊಂಡಾಗ ಹೇಳೋದೇ ಏನೋ ಹಿಂಗಿದೆ ರೋಲು ಹಿಂಗಿದೆ ನಿಮ್ಮ ಕೈಲೇ ಸಾಧ್ಯ ನೀವೇ ಮಾಡೋಕ್ಕೆ ಸಾಧ್ಯ ಅನ್ನೋದು ಹೋಗ್ತಾ 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 ಏನೇನೋ ನಾನ್ಸೆನ್ಸ್ ಆಗೋದು. ನಾವು ಜನಗಳ ಮುಂದೆ ಹೋಗ್ಬೇಕು, ಅವರು ತೆರೆ ಹಿಂದೆ ಇರ್ತಾರೆ, ಅವ್ರ ಕ್ಯಾಮ್ರಾ ಹಿಂದೆ ಇರ್ತಾರೆ, ನಾವು ಮುಂದೆ ಇರೋರು. ಹೊರಗಡೆ ಹೋದ್ರೆ ಬಾಯಿ ಬಂದಾಗ ಜನ ಬೈತಾರೆ, ಬೈಸ್ಕೊಳ್ಳೋರು ನಾವು. ಯಾಕೆ ಸರ್ ಇಂಥ ಇದೆಲ್ಲ ಒಪ್ಕೊಂಡಿದ್ದೀರಾ ನೀವು ಮಾಡೋಕ್ಕೆ? ಯಾಕೆ ಈ ಥರದ್ದು ಮಾಡ್ತಾ ಇದ್ದೀರಾ ನೀವು? ಯಾಕೆ ನಿಮ್ಗೇನು ಬೇರೆ ಏನು ಸಿಗ್ತಾ ಇಲ್ವಾ ರೋಲು? ಹಿಂಗೆಲ್ಲ ಮಾತಾಡ್ತಾರೆ ಜನ. ಇನ್ನೊಂದು ಸೀರಿಯಲ್ ಮಾಡಿದ್ದೆ ನಾನು ಫಾರ್ ಜಿ ಕನ್ನಡಗೆ. ಅದರಲ್ಲಿ ಕರ್ಸ್ಬಿಟ್ಟು ಹೇಳಿದ್ರು ಈ ಥರ ರೀಪ್ಲೇಸ್ಮೆಂಟ್ ಅಂತ ಹೇಳಿದ್ರು. ನಾನು ರೀಪ್ಲೇಸ್ಮೆಂಟ್ ಮಾಡಲ್ಲ, ಬಟ್ ಆ ಡೈರೆಕ್ಟರ್ ನನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ರು, ಗೊತ್ತಿದ್ರು. ಆ್ಯಂಡ್ ಐ ಸೆಡ್ ಓಕೆ ಚೆನ್ನಾಗಿತ್ತು ಅದು. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಮರುವಾಗ್ಬಿಟ್ಟಿದೆ, ಅವ್ರಿಗೆ ಎಲ್ಲ ಮರೆತು ಹೋಗಿದೆ, ಆ ಥರ ಇದೆ ಕತೆ ಅದು. ಆಮೇಲೆ ಅದು ಮದುವೆ ಸೀಕ್ವೆನ್ಸ್ ಬರುತ್ತೆ, ಅದ್ರ ಫುಲ್ ಗೊತ್ತಾಗ್ಬಿಡುತ್ತೆ, ನೀವು ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ ಇದೆಲ್ಲ ಹೇಳಿ ಇದು ಮಾಡಿದ್ರು. ಸರಿ ಆಯಿತು, ಓಕೆ ಹಿಂಗಿದೆ ಕತೆ ಅಂತ ಹೋದೆ ಸೆಟ್ಟಿಗೆ. ಎಷ್ಟು ದಿನ ಅಂತ ನೋಡ್ತಾ ಇದ್ದೀನಿ, ನನಗೂ ಅಲ್ಲಿರೋ ಸೋಫಾಗೂ ಟೇಬಲ್ಗೂ ಲ್ಯಾಂಪ್ ಶೇಡ್ಗೂ ವ್ಯತ್ಯಾಸ ಇಲ್ಲ. ಸೋಫಾ ಹಿಂಗೆ ಸುಮ್ಮನೆ ಇರುತ್ತೆ ನೋಡಿ, ಪ್ರಾಪ್ ಥರ ಅಷ್ಟೇ. ನಾನು ಏನಿಲ್ಲ, ಸುಮ್ಮನೆ ಹಿಂಗೆ ಕೂತಿರೋದು. ಯಾಕೆಂದರೆ ನನ್ನ ಮಾನಸಿಕ ಅಸ್ವಸ್ಥ ಆಗಿದ್ದೀನಂತೆ, ಸುಮ್ಮನೆ ಹಿಂಗೆ ಕೂತಿರೋದು. ಅವ್ರು ಮಾತಾಡಿದ್ರೆ ಇವ್ರು ನೋಡು, ಇವ್ರು ಮಾತಾಡಿದ್ರೆ ಇವ್ರು ನೋಡು. ಸರ್ ಸರ್ ಕ್ಲೋಸಪ್ ತೊಗೊಂಬಿಡಿಪ್ಪ, ನಾನು ಏನು ಮಾಡ್ಬೋದು? ಏನಿಲ್ಲ ಸರ್, ಸುಮ್ಮನೆ ಹಿಂಗೆ ನೋಡಿ, ಹಿಂಗೆ ನೋಡಿ, ಹಂಗೆ ನೋಡಿ. ಐ ವಾಸ್ ಲೈಕ್ ಓಕೆ, ಫಸ್ಟ್ ಫ್ಯೂ ಡೇಸ್ ಓಕೆ. ಆಮೇಲೆ ಹೋಗ್ತಾ 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 ನೋಡ್ತೀನಿ, ಯಾವ ಶೆಡ್ಯೂಲ್ ಹೋದ್ರು ಇದೇ ಕತೆ. ಸುಮ್ಮನೆ ನಿಂತಿರೋ ಜಗಳ ಆಡ್ಕೊಂಡು ಬಂದ್ಬಿಟ್ಟೆ. ಏನು ಬೇಕಾದ್ರೂ ಮಾಡ್ಕೊಡಿ, ನಾನು ಬರಲ್ಲ, ನಾನು ಬೇಡ ಆಯಿತು ಅಂತ. ಕೊನೆಗೆ ಆ ಮದುವೆ ಸೀಕ್ವೆನ್ಸ್ ಮಾಡಿ ನನಗೆ ಮುಗಿಸ್ಬಿಟ್ರು. ನಾನು ಹೇಳಿದೆ ಸಾಯಿಸ್ಬಿಡಿ, ಏನಾದರೂ ಮಾಡಿ, ನಾನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ. ಸೊ ನನಗೆ ತುಂಬ ಫ್ಯಾನ್ಸ್ ಇದ್ದಾರೆ, ಅವರೇ ಈಗಲೂ ಇದ್ದಾರೆ, ಈಗಲೂ ಕೇಳ್ತಾರೆ ಸರ್ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ. ಸ್ವಾಭಿಮಾನ ಇದೆ ನನಗೆ, ಯಾಕಂದರೆ ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಿರೋ ನಾನು. ಚೈಲ್ಡ್ ಆರ್ಟಿಸ್ಟ್ ಆಗೂ ಕೂಡ ಅದ್ಭುತವಾದಂಥ ಪಾತ್ರಗಳನ್ನ ಮಾಡಿದ್ದೀನಿ ನಾನು. ಸೊ ನನಗೆ ಆಗೋದಿಲ್ಲ, ಕಾಣಿಸ್ಕೋಬೇಕು ಅಂತ ಮಾಡೋಕ್ಕಾಗೋದಿಲ್ಲ. ಇಂಪಾರ್ಟೆನ್ಸ್ ಇದ್ದರೆ ಸ್ಮಾಲ್ ರೋಲ್ ಆಗಿದ್ರು ಪರವಾಗಿಲ್ಲ. ಬಸವಣ್ಣದು ಇದು ಮಾಡಿದ್ದೆ, ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಮಾಡಿದ್ದೆ. ಅದರಲ್ಲಿ ನಾನು ಬಸವಣ್ಣ ಮಾಡಿದ್ದು ನಾನೇ. ಆ ಸೀರಿಯಲ್ ಶುರು ಆಗಿದೆ ನನ್ನಿಂದ. ಸೊ 4 ಎಪಿಸೋಡ್ಸ್ ಫುಲ್ ನಂದೇ ಇದ್ದಿತ್ತು ಏನೋ. ಆಮೇಲೆ ಹೋಗ್ತಾ 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 ಅದು ನನ್ನ ಪಾತ್ರಕ್ಕೆ ಐಕ್ಯ ಆಗ್ಬಿಡುತ್ತೆ, ಅದು ಇದಾಗ್ಬಿಡುತ್ತೆ. ಆಮೇಲೆ ತಿರ್ಗಾ ಕರ್ಕೊಂಡು ಬಂದರು, ಆಫ್ಟರ್ 100 ಎಪಿಸೋಡ್ಸ್ ತಿರ್ಗಾ ಕರ್ಕೊಂಡು ಬಂದರು. ನಾನು ಆ ಸಿದ್ಧಲಿಂಗ ಪಾತ್ರನ ಜೊತೆ ಅವ್ನ ಮಾತ್ರ ಕಾಣಿಸೋ ಥರ, ಅವ್ರಿಗೆ ಬಂದು ಅಡ್ವೈಸ್ ಮಾಡೋ ಥರ, ಆ ಥರ ತುಂಬ ಹಿಟ್ ಆಯ್ತು ಅದು. ಸೊ ಈ ಥರ ಪಾತ್ರಗಳು ಮಾಡಬೇಕು ಮಾಡಿದ್ರೆ. ಬಟ್ ಸುಮ್ಮನೆ ಅಲ್ಲಿ ಪ್ರಾಪ್ ಥರ ನಿಂತ್ಕೊಳ್ಳೋದು, ರಿಯಾಕ್ಷನ್ಸ್ ಕೊಡೋದು, ಇವೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಖಂಡಿತ. ಆ್ಯಂಡ್ ಡೇಟ್ಸ್ ಕೇಳೋ ರೀತಿ, ಸರ್ ನಾಳೆಯಿಂದಲೇ ಶುರು ಆಗುತ್ತೆ, ನಾಳೆ ಒಂದು ಹಾಫ್ ಡೇ ಕೊಟ್ಬಿಡಿ, ಆಮೇಲೆ ನಾವು ಹೇಳ್ತೀವಿ ನಿಮಗೆ. ತುಂಬ ಮೋಸ ಮಾಡ್ತಾರೆ, ಮರ್ಯಾದೆ ಇಲ್ಲ. ಇನ್ನೊಂದು ಸೀರಿಯಲ್ಗೆ ಹೋಗಿದ್ದೆ, ಫ್ಲಾಶ್ ಬ್ಯಾಕ್ ಅಲ್ಲಿ ಬಂದು ಆಮೇಲೆ ಸಿಗ್ತೀರಾ ಮಗಳಿಗೆ ಅಂದ್ರು. ಆ ಫ್ಲಾಶ್ ಬ್ಯಾಕ್ ಮಾಡಿದ್ರು, ಅದರಲ್ಲಿ ನಾನು ಪೂರಾಗಿ ಕಾಣಬೇಕು, ಅಂದರೆ ಬಡವಂತರ ಕಾಣಬೇಕು. ನಾನು ಹೋಗಿದ್ದೆ, ಫುಲ್ ಪ್ಯಾಂಟ್ ಶರ್ಟಲ್ಲಿ ತೊಗೊಂಡೋಗಿದ್ದೆ ನಾನು. ಆಮೇಲೆ ಇಲ್ಲ ನೀವು ಪಂಚೆ ಥರ ಹಾಕ್ಕೊಳ್ಳಿ, ಶರ್ಟ್ ಥರ ಹಾಕ್ಕೊಳ್ಳಿ ಅಂತ. ಆ್ಯಕ್ಚುಲಿ ಓಕೆ ಹಾಕ್ಕೊಂಡೆ. ಸರ್ ಮೇಕಪ್ ಬೇಡ ಅಂತ. ನಾನು ಮೇಕಪ್ ಹಾಕಿಲ್ಲಪ್ಪ, ನಾನು ಇನ್ನೂ ಶುರುವೇ ಮಾಡ್ಕೊಂಡಿಲ್ಲ, ನಾನು ಹಾಕಿಲ್ಲ ಅಂತ ಹೇಳಿದೆ. ಓ ಹೌದಾ, ಇಲ್ಲ ನೀವು ಡಲ್ ಕಾಣಬೇಕು, ನೀವು ಹಿಂಗೆ ಕಾಣೋಕ್ಕಾಗಲ್ಲ, ನೀವು ಡಲ್ ಕಾಣಬೇಕು ಅಂದರು. ಸೆಡ್ ನಾನೇನಪ್ಪ ಮಾಡೋಕ್ಕಾಗತ್ತೆ, ಅದಕ್ಕೆ ಏನು ಮಾಡ್ಬೇಕು ಹೇಳಿ ಅಂದ್ರೆ. ಅಲ್ಲ ಪ್ರೊಡಕ್ಷನ್ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದ್ಬಿಟ್ಟು ಸಹ ಬಿಡಿ ಸರ್ ನೀವು ಹಿಂಗೆಲ್ಲ ಬಂದರೆ ಆಗಲ್ಲ, ಫ್ರೇಮ್ಗೆ ನೀವು ಡಲ್ಲಾಗಿ ಕಾಣಬೇಕಷ್ಟೇ, ಈ ಥರ ಮಾತಾಡ್ತಾನೆ. ಆ್ಯಕ್ಚುಲಿ ನಾನು ಇರೋದು ಹಿಂಗೆ, ನನ್ನ ಕಲರೇ ಹಿಂಗೆ, ನಾನು ಏನ್ರಿ ಮಾಡಲಿ, ಹೋಗ್ತೀನಿ ಬಿಡಿ ಮನೆಗೆ ಅಂದೆ. ಇಲ್ಲ ಸರ್ ನಾನು ಜೋಕ್ ಮಾಡ್ತಿದ್ದೆ ಸರ್, ನೀವು ಹಂಗಿದ್ರ ಕಲರ್ ಅಂತ ನಾನು ಜೋಕ್ ಮಾಡ್ತಿದ್ದೆ ಸರ್ ನಿಮಗೆ ಅಂತಾನೆ. ಅವ್ನು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಇದಕ್ಕೆ ನಾನು ಯಾಕೆ ಹೋಗಬೇಕು ಅಂತ ಅಷ್ಟೇನೇನು. ಸೊ ಪಾತ್ರಗಳು ಬರುತ್ತೆ, ಬಟ್ ಈ ಶಿಸ್ತೇ ಇಲ್ಲ, ಅದು ಏನು ರೋಲು ಯಾವ ಥರ. ಬಟ್ ಇವಾಗ ರಾಘವೇಂದ್ರ ಮಹಾತ್ಮೆ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ. ಮಹೇಶ್ ಸುಕ್ತರೆ ಅವ್ರ ಪ್ರೊಡ್ಯೂಸರು. ಅದರಲ್ಲಿ ವಿಜೇಂದ್ರ ರಾಘವೇಂದ್ರ ಸ್ವಾಮಿಗಳಿಗೆ ಗುರುಗಳು. ಸೊ ಅಲ್ಲಿ ಎಷ್ಟು ಚೆನ್ನಾಗಿ ಕರೆಸಿದ್ರು, ಕೂಡ್ಸಿದ್ರು.
ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಹಿಂಗಿರುತ್ತೆ ನಿಮ್ಮದು ರೋಲು, ಹಿಂಗೆ ಬರುತ್ತೆ, ಎಲ್ಲ ನೀಟಾಗಿ ಹೇಳಿ ಅದಕ್ಕೆ ತಕ್ಕಂತೆ ನೀಟಾಗಿ ಮಾಡಿಕೊಂಡು ಎಲ್ಲ ಹೋದ್ರು. ಆ್ಯಂಡ್ ಒಳ್ಳೆ ಮರ್ಯಾದೆ ಇದೆ, ತುಂಬ ಸೀನಿಯರ್ ಆರ್ಟಿಸ್ಟ್ ಇವರು, ಯಾವ್ದು ಬೇಕೋ ಕರೆಸಿ ಅಂತ ಕಡೆ ಮಾಡಕ್ಕೆ ಆ ಥರ ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ. ನನಗೆ ತುಂಬ ಮರ್ಯಾದೆ ಇದೆ, ನಂಗೆ ಸ್ಥಳ ಮಾಡಿದ್ವಿ ಅಂತ ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ಬೇಸಿಕ್ ಮರ್ಯಾದೆ ಇರಬೇಕು ನಮಗೆಲ್ಲ. ಖಂಡಿತ ಬೇಕು. ಎಷ್ಟು ನಿಮ್ಮ ಸಾಧನೆ ಎಷ್ಟಿದೆ, ಎಷ್ಟು ಸಿನಿಮಾ ಮಾಡಿದ್ದೀರಾ ನೀವು, ಎಷ್ಟು ಫಿಲಮ್ ಮಾಡಿದ್ದೀರಾ ನೀವು. ನಮ್ಮಂತೂ ಆ್ಯಕ್ಚುಲಿ ಅವರು ಕೈ ಮುಗಿದು ಕರೆಸ್ಬೇಕು ಹೊರತು ಈ ಥರ ಬಿಹೇವ್ ಮಾಡೋದಲ್ಲ. ಏನೋ ಈಗಲೂ ಅಷ್ಟೇ 8 ಗಂಟೆಗೆ ಬನ್ನಿ ಅಂತಾರೆ, 1 ಗಂಟೆಗೆ ಫಸ್ಟ್ ಶಾಟ್ ಮಾಡ್ತಾರೆ, ಬಟ್ ನಾನು 4 ಗಂಟೆಗೆ ಹೊರಡಬೇಕು. ಫುಲ್ 1ರಿಂದ 4 ಟೆನ್ಷನ್, ಮುಗಿಸ್ಬೇಕು ಡೈಲಾಗ್ ಹೇಳಬೇಕು ನಾವು. ಇದೆಲ್ಲ ಕೇಳ್ತಾ ಇದ್ರೆ ಎಷ್ಟು ಬೇಜಾರಾಗುತ್ತಲ್ವಾ ನಮ್ಗೆ. ಖಂಡಿತ ಮೊದಲ ತರ ಇಲ್ಲ ಅನ್ಸುತ್ತಲ್ಲ ಇಂಡಸ್ಟ್ರಿ. ಇಲ್ಲ ಆರ್ಟಿಸ್ಟ್ಗಳಲ್ಲೂ ಅಷ್ಟೇ ನೋಡ್ತಾ ಇದ್ರೆ ಬೇಜಾರಾಗುತ್ತೆ. ಇವಾಗಿನ ಇದು ಕ್ಷಮಿಸ್ಬೇಕು, ನಾನು ಯಾರ ಬಗ್ಗೆನೂ ದೂಷಣೆ ಮಾಡ್ತಾ ಇಲ್ಲ, ಆದರೆ ನಾವು ವರ್ಕ್ ಮಾಡಿರೋ ಡೈರೆಕ್ಟರ್ಸ್ ಆ ಥರ ಇದ್ದರು. ಎಷ್ಟು ರಿಹರ್ಸಲ್ಸ್ ಮಾಡ್ತಾಯಿದ್ವಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಒಂದೊಂದು ಟೇಕ್ ಮಾಡೋಕ್ಕೆ ಮುಂಚೆ. ಇವಾಗ ಹೆಂಗಾಗಿದೆ ಅಂದರೆ ಎಲ್ಲರೂ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ, ಸುಮ್ಮನೆ ನೋಡ್ತಾ ಇರ್ತಾರೆ. ಅದು ಸೀನ್ ಪೇಪರ್ ನೋಡಲ್ಲ, ಅದು ಏನು ಡೈಲಾಗ್, ಏನು ನಂದು ಕ್ಯೂ, ಏನು ಮಾತಾಡ್ಬೇಕು ನಾನು, ಏನು ಹೇಳ್ಬೇಕು ನಾನು, ಸರಿ ಓಕೆ ರೆಡಿ, ಇವಾಗ ಮರ್ತೇವೆ ತಿರ್ಗಾ ಹೇಳಿ. ಹೆಂಗೆ ನೀವು ಪಾತ್ರಕ್ಕೆ ಕನೆಕ್ಟ್ ಆಗ್ತೀರಾ? ಪ್ರವೇಶ ಯಾರು ಆಗೋದೇ ಇಲ್ಲ. ಈಗ ಡೈಲಾಗ್ ಕೊಟ್ಟಿದ್ದಾರೆ, ಬಂದಿದೆ ಆಕ್ಟಿಂಗ್, ಹೆಸರು ಬಂದ್ಬಿಟ್ಟಿದೆ, ಮಾಡಬೇಕು ಹೋಗ್ಬೇಕು. ಅದರಲ್ಲೂ ಪ್ರಾಂಪ್ಟಿಂಗು ಅಂದರೆ 4 ಲೈನ್ಗೂ ಪ್ರಾಂಪ್ಟಿಂಗು. ಅಯ್ಯೋ ನಾನು ಹೇಳ್ತೀನಿ ಮಾಡ್ಕೊಂಡು ನೋಡಿ ಹೆಂಗಿದೆ. ಅದಕ್ಕೆ ನಮಗೆ ಅಯ್ಯೋ ಚೇಂಜ್ ಆಗ್ಬಿಟ್ಟಿದೆ, ಫುಲ್ ಚೇಂಜ್ ಆಗ್ಬಿಟ್ಟಿದೆ, ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟಿದೆ. ಪ್ರೋಟೋಕಾಲೇ ಇಲ್ಲ. ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟು, ಬಿಗಿನರ್ಸು, ಜೂನಿಯರ್ ಆರ್ಟಿಸ್ಟು, ಏನು ಪ್ರೋಟೋಕಾಲ್ ಇಲ್ಲ. ಎಲ್ಲರೂ ಒಂದೇ ಥರ ನೋಡ್ತಾರೆ. ನಾನು ಯಾವ ರೀತಿಯಲ್ಲೂ ನಾನು ಕೆಟ್ಟದಾಗ ಮಾತಾಡ್ತಿಲ್ಲ, ಬಟ್ ಬೇಸರ ಆಗಿದೆ ನನಗೆ. ಯಾಕಂದರೆ 80 ಸಿನಿಮಾ ಮಾಡಿದ್ದೀನಿ, 40 ಸೀರಿಯಲ್ ಮಾಡಿದ್ದೀನಿ, ಅದರಲ್ಲೂ ಎಲ್ಲ ಹಿಟ್ಟಾಗಿದೆ, ಎಲ್ಲದರಲ್ಲೂ ನಾಯಕ ನಟನಾಗಿ ಮಾಡಿದ್ದೀನಿ. ಬಟ್ ಐ ಹ್ಯಾವ್ ಸೀನ್ ದ ಚೇಂಜ್ ಅಲ್ಲ. ಆ ಟೈಮಿಂದ ಇವಾಗಿನವರೆಗೂ ಕ್ರಮೇಣ ಎಷ್ಟು ಚೇಂಜ್ ಆಗಿದೆ ಅದು ನೋಡಿ ಬೇಜಾರಾಗುತ್ತೆ. ಇವಾಗ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಇದನ್ನ ನೋಡಿದಾಗ ಮಾಡೋಕ್ಕೂ ಇಷ್ಟ ಆಗಲ್ಲ. ಟಿವಿ ಸೀರಿಯಲ್ ನಿಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ? ಸಿನಿಮಾಗಳಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ? ಸಿನಿಮಾ ಏನಾಯಿತು ಅಂದರೆ ನಮ್ಮ ತಾಯಿ ನೋಡ್ಕೊಡೋರು. ನಾನು ಚೈಲ್ಡ್ ಆರ್ಟಿಸ್ಟ್ ಮಾಡ್ತಿದ್ದಲ್ಲ, ನಮ್ಮ ತಾಯಿ ನೋಡ್ಕೊಡೋರು. ನನಗೇನು ಜ್ಞಾಪಕ ಇಲ್ಲ. ಬಟ್ ಹೀರೋ ಥರ ತುಂಬ ಕಡಿಮೆ ಸಿನಿಮಾ ಮಾಡಿದೆ. 3-4 ಸೌಂದರ್ಯ ಜೊತೆ ಒಂದು ಮಾಡಿದೆ, ಮತ್ತು ರವಿಚಂದ್ರನ್ ಅವ್ರದ್ದು ಒಂದು ಸಿನಿಮಾ ಉಸಿರೆ ಅಂತ ಮಾಡಿದೆ, ಕೆಲವು ಸಿನಿಮಾಸ್ ಮಾಡಿದೆ ಅಷ್ಟೇ. ಆ ಟೈಮಲ್ಲಿ ನನಗೇನು ನನ್ಗೆ ಯಾರು ಆ ಥರ ಇದು ಮಾಡಲಿಲ್ಲ, ಆ ಥರ ಇಲ್ಲ. ಯಾಕಂದರೆ ಚಿಕ್ಕವರಿಂದ ನೋಡಿರೋದ್ರಿಂದ ಯಾರು ನನ್ಗೆ ಆ ಥರ ಪ್ರಾಬ್ಲಮ್ ಮಾಡಲಿಲ್ಲ, ಇಲ್ಲ ಮಾಡಿಲ್ಲ. ಕೆಲವು ಕಡೆ ಸೀರಿಯಲ್ಸಲ್ಲಿ ಪ್ರಾಬ್ಲಮ್ ಆಗಿತ್ತು, ಡೈರೆಕ್ಟರ್ಸ್ ಜೊತೆ ಪ್ರಾಬ್ಲಮ್ ಆಗಿತ್ತು. ಬಿಕಾಸ್ ಆ ಟೈಮಲ್ಲಿ 2-3 ಮಾಡ್ತಾ ಇದ್ದೆ. ಸೊ ತುಂಬ ಕ್ಲಾಶ್ ಆಗೋದು ಆ್ಯಂಡ್ ಪ್ರೆಷರ್ ಇರೋದು, ಆ್ಯಂಡ್ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನಮ್ದು ಕೊಡ್ತಾ ಇಲ್ಲ, ಆ ಥರ ಇದ್ದಾಗ ಡೈರೆಕ್ಟರ್ಗೂ ನನಗೂ ಸ್ವಲ್ಪ ಮಾತುಕತೆ ಪ್ರಾಬ್ಲಮ್ಸ್ ಆಗಿದೆ. ಬಟ್ ಅದೆಲ್ಲ ಅಷ್ಟಕ್ಕಷ್ಟೇ, ಅದೊಂದೇ ಮಾಡ್ತಾ ಇದ್ದೀನಿ. ಬಟ್ ನಂಗೆ ಸೀರಿಯಲ್ ಒಪ್ಕೊಳ್ಳೋ ಟೈಮ್ ಇಲ್ಲ. ಸಿಗುತ್ತೆ ನಿಮಗೆ ಟೈಮ್ ಹೋಗೋಕ್ಕೆ? ಪಾಪ ಅವ್ರಿಗೆ ನಾನು ಆ್ಯಕ್ಚುಲಿ ತುಂಬ ಹಿಂಸೆ ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ಟ್ರಾವೆಲ್ ಮಾಡ್ತೀನಲ್ಲ, ತುಂಬ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾರೆ. ತುಂಬ ಒಳ್ಳೆಯವರು. ಸಮ್ಟೈಮ್ಸ್ 2, ಸಮ್ಟೈಮ್ಸ್ 1, ಬಿಕಾಸ್ ನಂದು ತುಂಬ ಟ್ರಾವೆಲಿಂಗ್ ಇರುತ್ತಲ್ಲ. ನನಗೆ ಆ್ಯಕ್ಚುಲಿ ಡಾನ್ಸ್ ಕ್ಲಾಸ್ ನಡೆಸ್ಬೇಡ, ಡಾನ್ಸ್ ಬಿಟ್ಬಿಡು ಅಂತ ಹೇಳ್ತಾ ಇದ್ರು ಇಂಡಸ್ಟ್ರಿಯಲ್ಲಿ. ತುಂಬ ಹೇಳೋರು, ಏನು ಸಿಗುತ್ತೆ ನಿನಗೆ, ಇದಲ್ಲೇ ಬಾ ಅಂತ. ನಾನು ಮಾಡಿದ ಬೆಸ್ಟ್ ಡೆಸಿಷನ್ ಏನಂದರೆ ಅದು ಅಯ್ಯಪ್ಪಂದು ಇದೆ. ಅದು ಡಾನ್ಸ್ ಕ್ಲಾಸ್ ಶುರು ಮಾಡಿದ್ದು. ಅದು ಯಾರೋ ಒಬ್ರು ನೇಬರ್ಸ್ ಇದ್ರು, ಅಯ್ಯಪ್ಪ ಸಿನಿಮಾ ಆದ ತಕ್ಷಣ ಓಡ್ ಬಂದು ನೀವೇ ನನ್ನ ಮಗಳಿಗೆ ಹೇಳ್ಕೊಡ್ಬೇಕು ಡಾನ್ಸ್ ಅಂತ ಹಠ ಮಾಡಿ ನನ್ನ ಕೈ ಶುರು ಮಾಡಿಸಿದ್ದು. ಅಲ್ಲಿಂದ ಶಿವಪ್ರಿಯ ಅಂತ ಶುರುವಾಗಿ
ಏನೇ ಬಂದು ನಾನು ಸ್ಟಾಪ್ ಮಾಡಿಲ್ಲ. ಇವತ್ತು ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೆ? ಇವತ್ತು ಕ್ಲೋಸ್ 200 ಅಲ್ಲ, 200. 200 ಜನ ಅಂದ್ರೆ ಕಡಿಮೆನಾ? ಜನ ಆಕ್ಚುಲಿ ಇನ್ನ ಪ್ಯಾಂಡಮಿಕ್ ಮುಂಚೆ ಇನ್ನೂ ಜಾಸ್ತಿ ಇದ್ರು, ಆಲ್ಮೋಸ್ಟ್ 300 ಇದ್ರು. ಪ್ಲಸ್ ಆನ್ಲೈನ್ ಸ್ಟೂಡೆಂಟ್ಸ್ ತುಂಬಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಡಾಕ್ಟರ್ ಸಂಜಯ್ ಶಾಂತರಾಮ್, ಡೈರೆಕ್ಟರ್ ಆಫ್ ಶಿವಪ್ರಿಯ ಸ್ಕೂಲ್ ಆಫ್ ಡಾನ್ಸ್, Bangalore. Shivapriya has its branch in Kumara Park West. We teach Bharatanatyam to junior levels, intermediate levels, senior levels and advanced levels. We have a wonderful teaching staff, and yes, I will also be teaching. The batches are as follows: Monday, Wednesday, Friday. The intermediate batch is from 7 to 8 p.m. The beginners batch is from 6 to 7 p.m. Tuesday and Thursday, the advanced batches. We have the weekend batches on Saturday and Sunday. Saturday evening 4 to 5:30 p.m. and Sunday morning 10 a.m. to 12:30 p.m. Please do come and join the Shivapriya family. I know you have a lot of options, but once you join the Shivapriya family, you'll know why we beg to differ. Looking forward to seeing all of you at Shivapriya very soon. Enroll yourself. Thank you. ಬೇರೆ ಆನ್ಲೈನ್ ನೀವು ಹೇಳ್ಕೊಡ್ತೀರಾ? ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಹೇಳ್ಕೊಡಕ್ಕೆ, ಸೀನಿಯರ್ಸ್ ಇದ್ದಾರೆ, ಅವ್ರು ಹೇಳ್ಕೊಡ್ತಾರೆ. ಕೆಲಸ ನಾನು ಹೇಳ್ಕೊಡ್ತೀನಿ. ಓಕೆ, ಅಂದ್ರೆ ದೂರದಿಂದಲೂ ಕಲಿತಾರೆ? ಎಸ್, ಐ ಹ್ಯಾವ್ ಸ್ಟೂಡೆಂಟ್ಸ್ ಇನ್ ಜರ್ಮನಿ, ಐ ಹ್ಯಾವ್ ಸ್ಟೂಡೆಂಟ್ಸ್ ಅಮೇರಿಕಾ, ತುಂಬ ಜನ ಇದ್ದಾರೆ ಅಮೇರಿಕಾ, ಮತ್ತೆ ಸಿಡ್ನಿ, ಮಲೇಷ್ಯಾ, ಎಲ್ಲ ಆನ್ಲೈನ್ ಅಲ್ಲೇ ನೀವು ಮಾಡಿ ತೋರಿಸ್ಬೇಕು, ಹೇಳ್ಕೊಡ್ಬೇಕು ಪಕ್ಕ. ಓಕೆ, ಅದನ್ನ ನಿಮ್ಮನ್ನು ನೋಡಿ ಅವರಲ್ಲಿ ಕಲಿತಾರೆ. ಅವರು ವಿಡಿಯೋಸ್ ಕಳಿಸ್ತಾರೆ, ಪ್ರಾಕ್ಟೀಸ್ ವಿಡಿಯೋಸ್ ಕಳಿಸ್ತಾರೆ. ಹೇಗೆ ಮಾಡಿದ್ದೀರಿ? ಕರೆಕ್ಷನ್ಸ್ ನಾನು ಮಾಡ್ತೀನಿ, ನಾನು ಮಾಡಿ ಕಳಿಸ್ತೀನಿ, ಇರಬೇಕು ನೋಡು ಅಂತ, ಅವೆಲ್ಲ ಇರುತ್ತೆ. ಪ್ಲಸ್ ನಾನು ಅಲ್ಲಿಗೆ ಹೋದಾಗ ಅವ್ರ ಜೊತೆ ಡಾನ್ಸ್ ಮಾಡ್ತೀನಿ, ಆ ಥರ. ಇಲ್ಲಿ ನಿಮ್ಮ ಸ್ಕೂಲಲ್ಲಿ ಬಂದರೆ ಸಾಯಂಕಾಲ ಹೊತ್ತು ಒಂದು 5 ಗಂಟೆ ಮೇಲೆ ಕಾಲಿಡಕ್ಕೆ ಜಾಗ ಇಲ್ಲ ಅಂತಾರಲ್ಲ, ಯಾವ ಥರ ಅದು? ಖಂಡಿತ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀವು ಮೇಲೆ ನಡ್ಕೊಂಡು ಬರಬೇಕು ಅಂದ್ರೆ ಅದು ದೊಡ್ಡ ಸಾಧನೆ ನಿಮಗೆ. ಹೌದಾ? ಎಕ್ಸ್ಕ್ಯೂಸ್ ಮೀ ಅನ್ಕೊಂಡು ಒಳ್ಳೆ ಇದೇ ಥರ ಬರಬೇಕು ನೀವು ಮೇಲ್ಗಡೆ. ಫುಲ್ಲು ಜನ ಇರ್ತಾರೆ. ಆ್ಯಂಡ್ ದೇವರ ದಯಿಂದ ನೀವು ಬಂದಾಗಲೇ ನಿಮ್ಗೆ ಹೇಳ್ದೆ ನಾನು, ಲಿಟರಲಿ 365 days ದಿಸ್ ಪ್ಲೇಸ್ ಇಸ್ ಬಿಸಿ, ಫುಲ್. ಆಮೇಲೆ ನಾನು ಎಂಟ್ರಿ ಕೊಟ್ಟೆ, ಇಲ್ಲಿ ಒಳಗಡೆ ಬರ್ತೀನಿ, ಏನೋ ಪಾಸಿಟಿವ್ ಎನರ್ಜಿ. ನೀವು ಎಲ್ಲ ಕಡೆ ಆ ದೇವರ ಮೂರ್ತಿಗಳಿಟ್ಟಿದ್ದೀರಾ, ನಟರಾಜ, ಶಿವಪಾರ್ವತಿ ಎಲ್ಲ ನೋಡ್ತಾ ಇದ್ದರೆ ನಿಮ್ಮ ಅವಾರ್ಡ್ಸು, ನಿಮ್ಮ ಸಾಧನೆಗಳು ನೋಡ್ತಾ ಇದ್ದರೆ ಒಂದು ದಿನ ಸಾಲದು ಅನ್ಸುತ್ತೆ ನನಗೆ. ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಲ್ಲೋಗಿ ನಿಂತ್ಕೊಂಡ್ಬಿಟ್ರೆ 1 ನಿಮಿಷ ಹೀಗೇ ಇರಬೇಕು ಅನಿಸುತ್ತೆ. ನಾವೇ ಹತ್ತಿರದಿಂದ ದೇವ್ರನ್ನ ಅನಲೈಸ್ ಮಾಡೋ ಥರ ಆಗುತ್ತೆ. ಅದೆಲ್ಲ ಇದೆ ಖಂಡಿತ. ಆಮೇಲೆ ಇನ್ನೂ ಕೇಳ್ಪಟ್ಟೆ, ನಿಮ್ಗೇನಾದರೂ ಇವಾಗ ನೀವು ಅಂದ್ರಲ್ಲ, ಇದೊಂದು ದೇವರ ಮನೆ, ಒಂದು ನಮಗೆ ನಾವೇನಾದ್ರು ಒಂದು ಪಾಠ ಕಲಿಸ್ತೀವಿ, ಅದು ಡ್ಯಾನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ನಮಗೆ ಒಂದು ನಮ್ಮ ವೃತ್ತಿ. ಅದು ಏನಂತೀರ, ನಾವು ಮಾಡೋ ಕೆಲಸನೇ ನಮ್ಮ ದೇವರಲ್ವ. ನಿಮ್ಗೆ ಯಾವಾಗಾದ್ರೂ ಇಲ್ಲಿ ಆ ಥರ ಫೀಲಿಂಗ್ ಆಗಿದೆಯಾ? ದೇವರೇ ಬಂದ ಹಾಗೆ ಖಂಡಿತ. ನಿಮ್ಗೆ ಏನಾದ್ರೂ ಆ ವೈಬ್ಸ್ ಬಂದಿದೆಯಾ? 100% ಆಗಿದೆ. ಯಾವ ಥರ? ಬಹಳ ಸಲ ಇಲ್ಲಿ ಬೆಳಗ್ಗೆ 2 ಗಂಟೆ 3:30 ಹಂಗೆ ಇಲ್ಲಿ ಹೆಜ್ಜೆಗಳ ಸೌಂಡ್ ಆಗುತ್ತೆ. ಹೆಜ್ಜೆ ಇಟ್ಟು ಡ್ಯಾನ್ಸ್ ಆದಂಗೆ ತುಂಬ ಸೌಂಡ್ ಆಗುತ್ತೆ, ತುಂಬ ಗೆಜ್ಜೆ ಸೌಂಡ್ಗಳಾಗುತ್ತೆ. ಎಷ್ಟೋ ಜನ ಅನ್ಕೊತಾರೆ ನನಗೆ ಹುಚ್ಚಿಡ್ತೆ ಅಂತ ಅನ್ಕೊತಾರೆ. ನೀನು ಯಾವಾಗಲೂ ಡ್ಯಾನ್ಸ್ ಮಾಡ್ತಿರ್ತೀಯ, ಅದಕ್ಕೆ ನಿಮ್ಗೆ ತಲೆ ಕೆಟ್ಟಿದೆ ಅಂತಾರೆ. ಬಟ್ ನಮ್ಮ ಸ್ಟೂಡೆಂಟ್ಸ್ಗೂ ಅನುಭವ ಆಗಿದೆ, ಅವ್ರಿಗೂ ಕೇಳಿಸಿದೆ. ಎಷ್ಟೋ ಸಲ ಸ್ಟೂಡೆಂಟ್ಸ್ ಇಲ್ಲೇ ಇರ್ತಾರೆ, ತುಂಬ ಲೇಟ್ ಆಗಿಬಿಟ್ರೆ ಇದ್ದು ಬೆಳಗ್ಗೆ ಹೋಗ್ತಾರೆ ಎಷ್ಟೋ ಜನ. ಸೊ ಅವರೆಲ್ಲ ಇದ್ದಾಗ ಎಲ್ಲರಿಗೂ ಕೇಳ್ತಿದ್ದೆ, ಭಯ ಪಟ್ಟಿದ್ದಾರೆ, ನಾನು ಸಮಾಧಾನ ಮಾಡಿದ್ದೀನಿ. ಆ್ಯಂಡ್ ಒಂದು ಕಾಲದಲ್ಲಿ ನಾನು ಕಂಟಿನ್ಯೂಸ್ ಆಗಿ 21 days ಒಂದು ಇದು ಮಾಡ್ತಾ ಇದ್ದೆ, ಮೆಡಿಟೇಷನ್ ಮಾಡ್ತಾ ಇದ್ದೆ. ಸೊ ದಿನ ನಾನು 4 ಗಂಟೆಗೆ ಮೇಲೆ ಬಂದುಬಿಟ್ಟು 4 to 5 I used to sit here in the morning and do meditation. ದೀಪ ಇದೆ, ಆ ದೀಪ ಇದೆ ನೋಡಿ, ಆ ಥರ ದೀಪ ಹಚ್ಬಿಟ್ಟು I used to sit. ಕೂತ್ಕೊಂಡ್ರೆ ನೆಲದ ಮೇಲೆ ಎಲ್ಲ ದೀಪದ ರಿಫ್ಲೆಕ್ಷನಲ್ಲಿ ಅವ್ರಿಗೆ ಗೊತ್ತು, ಈ ನರಸಿಂಹ, ಶಿವ ಫೇಸಸ್ ಬರೋದು ನೆಲದ ಮೇಲೆ. ಅದು ನನ್ನ ದುರಾದೃಷ್ಟ ಏನು ಅಂದರೆ, ಆ ಫೋನ್ ಮೆಮರಿಲಿತ್ತು, ನಾನು ಫೋನ್ ಕೊಟ್ಬಿಟ್ಟೆ. ಐ ಡೋಂಟ್ ಹ್ಯಾವ್ ಇಟ್ ವಿತ್ ಮೀ. ಬಟ್ ತುಂಬ ಜನ ನೋಡಿದ್ದಾರೆ, ಲಾಸ್ಟ್ ಟೈಮ್ ನಂಗೆ ಇಂಟರ್ವ್ಯೂ ಮಾಡಿದವರು ನೋಡಿದ್ದಾರೆ, ಅವ್ರು ತೋರಿಸಿದ್ದೀನಿ ನಾನು. ನಟರಾಜನ್ ಥರನೇ ಶಿವ ಹಿಂಗೆ ಸೈಡಿಗಿದ್ರೆ ಫುಲ್ಲು ಜಟೆ ಸಮೇತ ಶಿವ. ರಿಫ್ಲೆಕ್ಷನ್ ಅಲ್ಲಿ, ಅಂದ್ರೆ ಈ ದೀಪದ ರಿಫ್ಲೆಕ್ಷನ್ ಬೀಳತ್ತೆ ನೋಡಿ ನೆಲದ ಮೇಲೆ, ಅದರಲ್ಲಿ
ಅದ್ರಲ್ಲಿ ನಂಗೆ ಕಾಣಿಸುತ್ತೆ. ನರಸಿಂಹನ ಮುಖ, ಆಂಜನೇಯ ಮುಖ, ಗಂಧರ್ವರ ಮುಖ, ಯಕ್ಷಿ ಅಂತಾರೆ, ಯಕ್ಷಗಳ ಮುಖ ಎಲ್ಲ ಕಾಣಿಸುತ್ತೆ. ಹೌದಾ? ಒಂದು ಫುಲ್ ದುರ್ಗಾ ಫಾರ್ಮ್, ದುರ್ಗಾ ವಿತ್ ಆಲ್ ದ ಹ್ಯಾಂಡ್ಸ್, ಹುಲಿ ಮೇಲೆ ಕೂತಿರೋದು, ಆ ಒಂದು ಆಕಾರ. ನೀವು ಎತ್ತಿಟ್ಕೋಬೇಕಾಗಿತ್ತು. ಅದು ನಾನು ನಿಜವಾಗ್ಲೂ ತಪ್ಪು ಮಾಡಿಬಿಟ್ಟೆ, ಮಹಾ ತಪ್ಪು ಮಾಡಿಬಿಟ್ಟೆ. ಒಂದು ಸಲ ನನಗೆ ಜ್ಞಾಪಕ ಇಲ್ಲ ಅವರೇ, ಆ ಟೈಮ್ ಪ್ಯಾಂಡಮಿಕ್ ಟೈಮ್ ಅದು. ಓಕೆ, ಅವ್ರಿಗಾದ್ರೂ ಅದು ಫಾರ್ವರ್ಡ್ ಮಾಡೋದಾದ್ರು ಹೇಳ್ಬೇಕು. ಚೆಕ್, ನಾನು ಆ್ಯಕ್ಚುಲಿ ಅದನ್ನು ಸೇವ್ ಮಾಡ್ಕೊಂಡ್ಬರ್ಬೇಕಾಗಿತ್ತು. ಹೌದು, ನಿಜ. ಇನ್ನೊಂದೇನಂದ್ರೆ ವಿಡಿಯೋನು ಮಾಡಿದ್ದೆ, ಅರ್ಧನಾರೀಶ್ವರ ವಿಗ್ರಹದ ಮೇಲೆ ಲೆಫ್ಟ್ ಸೈಡು ಫುಲ್ ವಿಭೂತಿ ಬಂದಿತ್ತು, ಆಟೋಮೆಟಿಕ್ ವಿಭೂತಿ ಬಂದಿತ್ತು. ನಾನು ಬೆಳಗ್ಗೆ ಬಂದು ನೋಡಿದ್ರೆ ಏನಪ್ಪ ಇದು ಅಂತ ನೋಡಿದ್ರೆ, ನಾನು ಫಸ್ಟ್ ಧೂಳು ಅನ್ಕೊಂಡೆ, ಡಸ್ಟ್ ಅನ್ಕೊಂಡೆ. ಹತ್ರ ಹೋಗಿ ನೋಡಿದ್ರೆ ವಿಭೂತಿ ಇತ್ತು. ವಿಭೂತಿ. ಸೊ ಅದೇ ನಮ್ಮ ಇವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ನನಗೆ ತುಂಬ ಇವರೆಲ್ಲ ಸಹಾಯ ಮಾಡ್ತಾರೆ. ಮಮತಾ ಅವರು, ರಚನಾ ಅವರು, ಕಾರ್ತಿಕ್ ಅಂತ ಒಬ್ಬರಿದ್ದಾರೆ, ಅವರೆಲ್ಲ ತುಂಬ ಸಹಾಯ ಮಾಡ್ತಾರೆ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ನನ್ನ ದೇವರ ಸಂಬಂಧ ಇರುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ. ನನಗಾಗೋ ಅನುಭವ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಾನು. ಮೊನ್ನೆ ಇದು ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದೆ ತ್ರಿವೇಂದ್ರಮಲ್ಲಿ, ಅಲ್ಲಿ ಪ್ರೋಗ್ರಾಮ್ ಆಯಿತು. ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ಅವ್ರು ಹೇಳಿದ್ರು, ಪ್ರೋಗ್ರಾಮ್ ಮುಗಿಯಷ್ಟು ಅವ್ರು 7:30 ಆಗಿತ್ತು. ಆಗೋಯ್ತು, ಮುಚ್ಚಿಬಿಡ್ತಾರೆ ಈಗ, ನೆಕ್ಸ್ಟ್ 9:00 ಒಂದು ಇದಿದೆ, ಸೊ ನೀವೆಲ್ಲ ಕಾಯಿರಿ ಹೋಗೋಣ ಅಂತ ಹೇಳಿದ್ರು. ನನಗೆ ತುಂಬ ಸುಸ್ತಾಗಿದೆ, ನಾನು ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ, ಡಿಹೈಡ್ರೇಷನ್ ಆಗಿದೆ, ನನ್ನ ಕೈಲಿ ಆಗಲ್ಲ, ನಾನು ಹೋಗ್ತೀನಿ, ಬೆಳಗ್ಗೆ ಬರ್ತೀನಿ ಅಂತ ಇದು ಮಾಡ್ತೇನೆ ನಾನು. ಬೆಳಗ್ಗೆ ಅಂದರೆ 3:30 ಅಂದರು. ಎಷ್ಟು ಗಂಟೆ ಆದರೂ ಪರವಾಗಿಲ್ಲ, ಬೆಳಗ್ಗೆ ಬರ್ತೀನಿ ಅಂತ. ತಿರ್ಗಾ ಒಂದು 3-4 ಸಲ ಕೇಳಿದ್ರು, 8:30 ಇದು ಮಾಡ್ತಾರೆ, ಪಲ್ಲಕ್ಕಿಲಿ ಇದು ಮಾಡ್ತಾರೆ ದೇವ್ರನ್ನ, ಬನ್ನಿ ಹೋಗಿ ನೋಡ್ಕೊಂಡ್ಬಂದ್ಬೇಡ ಅಂತ. ಸೊ ಇಲ್ಲ, ನಾನು ಬೆಳಗ್ಗೆನೇ ಬರ್ತೀನಿ. ಬೆಳಗ್ಗೆ ನನ್ನಿಂದ ಎಲ್ಲರೂ ವಾಪಸ್ ಬಂದರು. ಯು ವಿಲ್ ನಾಟ್ ಬಿಲೀವ್ ಇಟ್, ನಾನು ಮುಂದೆ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ, ನನಗೆ ಹಿಂದೆ ಸೆಳೆತ ಆಗ್ತಾ ಇದೆ, ತಲೆ ಸುತ್ತಾ ಇದೆ, ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ನಿಮ್ಮನ್ನು ಹೋಗೋಕ್ಕೆ ಬಿಡ್ತಿಲ್ಲ. ಐ ಆಮ್ ಗಿಡಿ, ಅಲ್ಲೇ ಕುಸಿದ್ಬಿಟ್ಟೆ. ಆ್ಯಕ್ಚುಲಿ ನಾನು ಭಯ ಆಗ್ಬಿಡ್ತು, ನಂಗೆ ಏನಾಗ್ತಿದೆ ನನಗೆ ಅಂತ. ಒಂಥರ ಫುಲ್ಲು ವೀಕ್ನೆಸ್ ಥರ ಶುರು ಆಗೋಯ್ತು, ತಲೆ ಸುತ್ತಾ ಇದೆ, ಆ್ಯಂಡ್ ಏನೋ ಹಿಂದ್ಗಡೆ ಎಳಿತಾ ಇರೋ ಥರ ಫೀಲಿಂಗು. ಹಂಗೆ ಒದರ್ಕೊಂಡ್ಬಿಟ್ಟು ಮೈನ ಒಂದೆರಡು ಚಾಕ್ಲೇಟ್ ತಿಂದ್ಬಿಟ್ಟು ಶುಗರ್ ಕಡಿಮೆ ಆಗಿರ್ಬೋದು ಅಂದ್ಕೊಂಡು ಐ ಸ್ಟಾರ್ಟೆಡ್ ವಾಕಿಂಗ್. ಫುಲ್ ಸ್ಪೀಡಲ್ಲಿ ಬನ್ನಿ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಪಾಯಿಂಟ್ ಗಾಡಿ ಕಾಯ್ಬೇಕಾಗಿತ್ತು, ಕಾಯ್ತಾ ಇದ್ದೀವಿ, ಅದು ಏನಾಯ್ತೋ ಗೊತ್ತಿಲ್ಲ ನನಗೆ. ಸ್ಟಾರ್ಟೆಡ್ ಕ್ರೈಯಿಂಗ್ ಐ ನಾಟ್ ಏಬಲ್ ಟು ಸ್ಟಾಪ್. ನೀವಾಗ ಸುಮ್ಮನೆ ಅಳ್ತಾ ಇದ್ದೀರಾ? ಅಳ್ತಾ ಯಾಕೆ ನನಗೆ ಗೊತ್ತಾಗ್ತಿಲ್ಲ. ನಾನು ಹೇಳ್ಕೊಳ್ತಾ ಇದ್ದೀನಿ, ಸುಮ್ಮನೆ ಸ್ಟಾಪ್ ಇಟ್, ಬೇಡ ಜನ ನೋಡ್ತಾ ಇದ್ದಾರೆ. ಬಿಕಾಸ್ ತುಂಬ ಜನಕ್ಕೆ ಇಷ್ಟ ಆಗ್ಬಿಟ್ಟಿತ್ತು ನಮ್ಮ ಡಾನ್ಸು, ಎಲ್ಲರೂ ನೋಡ್ತಾ ಇದ್ದಾರೆ. ಬಟ್ ನಡ್ಕೊಳಕ್ಕಾಗ್ತಾರ ಆಡ್ತಾ ಇದ್ದೀನಿ. ಏನಕ್ಕೆ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಸೊ ಆ ಥರ ತುಂಬ ಕನೆಕ್ಟಿವಿಟಿ ಇದೆ ನನಗೆ. ನಿಜ ಇದೆ, ದೇವ್ರ ಮಗನೇ ನಿಜ. ನೀವು ಒಬ್ರು ತಲೆ ಮೇಲೆ ಕೈ ಇಟ್ಬಿಟ್ರೆ ನಿಜವಾಗ್ಲೂ ಅವ್ರ ಜೀವನ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ. ನಾನು ಲಾಸ್ಟಿಗೆ ಹೋಗ್ಬೇಕಾದ್ರೆ ಶಿವ ಪಾರ್ವತಿ ಇದು ಅದು. ಯಾಕೆಂದ್ರೆ ಅಯ್ಯಪ್ಪ ಸ್ವಾಮಿದು ಮಾಡಬೇಕಾದಾಗ ಶಿವ ಪಾರ್ವತಿ ಹರಹರಿ ಎಲ್ಲರೂ ನಿಮ್ಮ ಮೈಗೆ ಬಂದಿರೋದ್ರಿಂದಲೂ ನೀವು ಮಾಡಕ್ ಸಾಧ್ಯ ಆಗಿದ್ದು. ಅವರ ಪುತ್ರ ನೀವು, ನಿಜ. ಅದು ಅದೇನೋ ಒಂದು ವೈಬ್ ನಿಮ್ಮಲ್ಲಿ ಇದೆ. ನಿಮ್ಮಿಂದ ನನಗೆ ಒಳ್ಳೇದಾಗ್ಲಿ. ಇಲ್ಲ, ನನಗಿಂತ ಆ ಒಂದು ವಿಗ್ರಹ ಇದೆಯಲ್ಲ, ಅಲ್ಲಿ ಎಲ್ರಿಗೂ ಹೇಳ್ತೀನಿ ನಮಸ್ಕಾರ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ. ಬಿಕಾಸ್ ಆ ವಿಗ್ರಹ ತುಂಬಾ ಪವರ್ಫುಲ್ ಇದೆ, ತುಂಬಾ ಪವರ್ಫುಲ್ ಇದೆ. ಅದೇನದು ಯಾವ ಒಂದು ಕಾರಣಕ್ಕೆ ಬಂದೋ ಇಲ್ಲಿ ನನಗೆ ಗೊತ್ತಿಲ್ಲ. ನನ್ನ ಕ್ಲಾಸ್ಗೆ ಅದು ಬಂದಾಗಿಂದ ತುಂಬಾ ಚೇಂಜಸ್ ಆಗಿದೆ ಇಲ್ಲಿ, ಎವ್ರಿ ವೇ. ಅಂದರೆ ಪ್ರೊಫೆಷ್ನಲಿ ಮತ್ತೆ ಅವಕಾಶಗಳು, ಆಪರ್ಚುನಿಟೀಸು, ಗ್ರೋತು ಎಲ್ಲ ಆಗಿದೆ ಅದು ಬಂದಾಗಿಂದ. ಸೊ ಅದು ಯಾರು ಮುಟ್ಟಕ್ಕೂ ನಾನು ಬಿಡೋದಿಲ್ಲ. ಆ್ಯಂಡ್ ಬೈ ಮಿಸ್ಟೇಕ್ ಮುಟ್ಬಿಟ್ರೆ ಐ ಬಿ ವೆರಿ ಅಪ್ಸೆಟ್ ದಟ್ ಡೇ. ತುಂಬ ಅಪ್ಸೆಟ್ ಆಗ್ಬಿಡ್ತೀನಿ ನಾನು. ಸಂಜಯ್, ನಾನು ಇದು ಕೇಳ್ಪಟ್ಟೆ, ಇವಾಗ ನೀವು ದೇವಸ್ಥಾನಗಳಿಗೆ ಹೋಗ್ತೀರಾ ಅಲ್ವಾ? ಹೇಗಿದ್ರು ನೀವು ಶಿವನ ಮಗ ಅಂತ ಎಲ್ಲರಿಗೂ ಗೊತ್ತು. ನೀವು ದೇವಸ್ಥಾನಗಳಿಗೆ ಹೋಗ್ತೀರಾ, ಅಲ್ಲಿ ನಿಮ್ಮನ್ನ ಜನ ಗುರುತಿಡಿತಾರಲ್ಲ, ಹೆಂಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಹೇಳ್ಕೊಳ್ಳಿ, ನಿಮ್ಮ ಹತ್ರ ಆಗಿರೋ ಎಕ್ಸ್ಪೀರಿಯನ್ಸ್. ಅಂದರೆ ರಾಘವೇಂದ್ರ ಮಹಾತ್ಮೆ ಮಾಡ್ತಾ ಇದ್ದೀನಲ್ಲ, ಅದರಲ್ಲಿ ವಿಜೇಂದ್ರ ಗುರುಗಳ ಪಾತ್ರ ಮಾಡ್ತಾ ಇದ್ದೀನಿ. ಆ ಪಾತ್ರ ಅದು ಆ್ಯಕ್ಚುಲಿ ತುಂಬ ವಿಜೇಂದ್ರ ಗುರುಗಳ ಬಗ್ಗೆ ಹೇಳ್ಕೊಳ್ಳೋದು ತುಂಬ ಇದೆ. ಅವರು ತುಂಬ ಮಹಾನ್ ಗುರುಗಳವರು, ರಾಘವೇಂದ್ರ ಕಥೆಯಲ್ಲಿ ಬರುವಂಥ ಮಹಾನ್ ಗುರುಗಳವರು. ಸೊ ಅವರ ಪಾತ್ರವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ನಾನು ಮಂತ್ರಾಲಯಕ್ಕೆ ರೀಸೆಂಟಾಗಿ ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗ ನಾನು ತುಂಬ ದಿನ ಆಗಿತ್ತು ಹೋಗಿ, ಪ್ಯಾಂಡಮಿಕ್ ಟೈಮಲ್ಲಿ ಹೋಗಿದ್ದೆ. ಅದಾದಮೇಲೆ ನಾನು ಹರಿಸ್ಕೊಂಡಿದ್ದೆ.
ನನಗೆಲ್ಲ ಆಗಲಿಪ್ಪ ನಾನು ಬರ್ತೀನಿ ಅಂತ ಹಚ್ಕೊಂಡಿದ್ದೆ. ಆವಾಗ ನನಗೆ ಗೊತ್ತಾಯಿತು ರಾಘವೇಂದ್ರ ಮಹಿಮೆ ಮಹಾತ್ಮೆ ಅಂತ ಒಂದು ಸೀರಿಯಲ್ ಆಗ್ತಾಯಿದೆ ಅಂತ ಗೊತ್ತಾಯ್ತು ನನಗೆ. ನಾನು ತುಂಬ ರಾಘವೇಂದ್ರ ಭಕ್ತ, ನಮ್ಮ ತಾಯಿ ನಾನು ತುಂಬ ಭಕ್ತರು ನಾವು. ಸೊ ನೋಡು, ನಾನು ರಾಘವೇಂದ್ರಾಗೆ ಇಲ್ಲಿದ್ದಾರೆ ಫೋಟೋ ಇದೆ ನೋಡು, ನನಗೆ ಈ ಸೀರಿಯಲ್ ರೋಲ್ ಬೇಕು, ಇಲ್ಲ ನಿನ್ನ ಪಾತ್ರ ಕೊಡು, ಇಲ್ಲ ಒಂದು ಎಂಥ ಪಾತ್ರ ಕೊಡು ಅಂದರೆ ಜನರ ಮನಸ್ಸಲ್ಲಿ ನಿಲ್ಲಬೇಕು, ಆ ಥರ ಒಂದು ರೋಲ್ ಕೊಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. 2 days ಆದ್ಮೇಲೆ ಕಾಲ್ ಬಂತು ನನಗೆ. ಯಾರು 1998 ಪಾರ್ವತಿ ಅಂತ ಒಂದು ಸೀರಿಯಲ್ ಮಾಡಿದೆ, ಎಸ್ ನಾರಾಯಣ, ಫಸ್ಟ್ ಸೂಪರ್ ಹಿಟ್ ಸೀರಿಯಲ್ ಅದು, 9 ಗಂಟೆಗೆ ಬರ್ತಾ ಇತ್ತು ಉದಯಾಲಿ. ಆ ಪ್ರೊಡಕ್ಷನ್ ಮ್ಯಾನೇಜರ್ ನನಗೆ ಫೋನ್ ಮಾಡಿದ್ರು, ಸಂಜಯ್ ಸರ್ ಹೇಗಿದ್ದೀರಾ ಹಂಗೆ. ಸರ್ ನೀವು ಏನು ಸಮಾಚಾರ ಅಂತೆಲ್ಲ ಮಾತಾಡಿದೆ. ರಾಘವೇಂದ್ರ ಮಹಾತ್ಮೆ ಮಾಡ್ತಾ ಇದ್ದೀವಿ, ಒಂದು ಮುಖ್ಯವಾದ ರೋಲ್ ಇದೆ, ಮಾಡ್ತೀರಾ ಅಂತ. ಒಂದು ನಿಮಿಷ ನನಗೆ ತಲೆ ಹೆಂಗ್ ತಿರುಗಿಬಿಡ್ತು ಅಂದರೆ, ನಾನು ಆ ಫೋಟೋ ಬೇಡ ನೋಡ್ಬಿಟ್ಟು ನೀವು ಮಾಡ್ತೀರಾ ಅಂತ ಹೇಳಿ ಮುಂದಿನ ಮಾತುಕತೆ ಮಾಡಿಸ್ತೀನಿ ಅಂದ್ರೆ ಸರ್ ಖಂಡಿತ ಮಾಡ್ತೀನಿ, ಬಟ್ ಯಾವಾಗಿಂದ ಅಂತ ಹೇಳಿ ಅಂದರೆ ಇರೇ ಸರ್ 2 ದಿನದಲ್ಲಿ ಫೋನ್ ಮಾಡ್ತೀನಿ ನಿಮಗೆ ಅಂತ ಇಟ್ಬಿಟ್ರು. ಮಾಡಲೇ ಇಲ್ಲ ಫೋನ್. ಆಮೇಲೆ ನೋಡಿದೆ, 1 month ನೋಡಿದೆ. ಸರಿ ಬಿಡಯ್ಯ, ನಿಂದು ಅಷ್ಟೇ, ನಿಂದು ಬರೀ ಸುಮ್ಮನೆ ಕಾಲ್ ಇಲ್ಲ. ನಾನು ಸುಮ್ಮನೆ ಹೇಳ್ದೆ ಅವ್ರಿಗೆ, ರಾಘವೇಂದ್ರವ್ರಿಗೆ, ನಿಂದು ಅಷ್ಟೇ ಬಿಡು, ನಿಂಗೆ ಎನರ್ಜಿನೇ ಇಲ್ಲ, ಸ್ಟ್ರೆಂತ್ ಎಲ್ಲ ನಿಮಗೆ ಹೋಗು ಅಂದ್ಬಿಟ್ಟೆ. ಆಮೇಲೆ ಅಮೇರಿಕಾ ಹೋಗ್ತಾ ಇದ್ದೀನಿ, ಕಾಲ್ ಮಾಡಿದ್ದಾನೆ, ದಯವಿಟ್ಟು ಬನ್ನಿ, ಫೀಲ್ ಶುರು ಆಗ್ತದೆ, ಶೂಟಿಂಗ್ ಹೋಗಬೇಕು, ಏರ್ಗೆ ಶುರು ಮಾಡಬೇಕು, ಬನ್ನಿ ಅಂತ. ನಾನು ಅಮೇರಿಕಾಗೆ ಹೋಗ್ತಾ ಇದ್ದೀನಿ, ನಾನು ಹೆಂಗೆ ಬರೋಕ್ಕಾಗತ್ತೆ ಅಂತ. ನೀವು ಬಂದ ಮೇಲೆ ಬನ್ನಿ ಸರ್, ನಾವು ಮಾಡೋಣ, ಶುರು ಮಾಡೋಣ ಬನ್ನಿ ಅಂತ. ಆವಾಗ ಕರೆಸ್ಬಿಟ್ಟು ಹೇಳಿದ್ರು, ವಿಜೇಂದ್ರ ಪಾತ್ರ ಅಂತ ಹೇಳಿದ್ರು, ನನಗೆ ರೋಲ್ ಹೇಳಿದ್ರು. ಸೊ ಐ ವೆಂಟ್ ಟು ಮಂತ್ರಾಲಯ, ಹರ್ಸ್ಕೊಂಡಿದ್ದಲ್ಲ, ಇವಾಗ ಬರ್ತೀನಿ ಅಂತ ಹರ್ಸ್ಕೊಂಡಿದ್ದೆ. ಅಲ್ಲಿ ಹೋದರೆ ಆವತ್ತು ದೀಪಾವಳಿ ಟೈಮ್ ಅದು ಫುಲ್ ರಶ್ ಜನ. ಮೈ ಗಾಡ್, ನಾನು ಹೋದೆ, ದರ್ಶನ ಮುಗಿತು, ಬೇಗ ಮುಗಿತು, ಬಿಕಾಸ್ VIP ಏನೋ ಕನೆಕ್ಷನ್ ಇತ್ತು, ಬೇಗ ಮುಗಿತು. ಆಚೆ ಬಂದ ಮೇಲೆ ಒಂದು ರೌಂಡ್ ಹೋಗೋಣ ಅಂದ್ಕೊಂಡೆ, ಒಂದ್ಸಲ ಸುತ್ತಬಿಟ್ಟು ಹೊರಡೋಣ ಅಂತ ಪ್ರದಕ್ಷಿಣೆ ಮಾಡಿ. ನಮ್ಮ ಸುವರ್ಣಬ್ಬ ಬಂದಿದ್ದ, ಸರ್ ನಾನು ಉರುಳು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡ್ಬಿಟ್ಟು ಬರಲ್ಲ ಅಂದ್ರೆ, ಎಷ್ಟೊತ್ತಾಗತ್ತಪ್ಪ ನಿಂದು ಅಂದ್ರೆ. ಸರ್ 50 minutes ಆಗುತ್ತೆ ಅಂತ. ಸರ್ 50 minutes ನನ್ನ ಕೈಲಿ ಕಾಯೋಕ್ಕಾಗೋದಿಲ್ಲ, ನಾನು ಹೋಗ್ತೀನಿ ರೋಡ್ಗೆ, ಸುಮ್ಮನೆ ಒಂದು ಸುಟ್ಟು ಹಾಕ್ಬಿಟ್ಟು ನಾನು ರೂಮ್ಗೆ ಹೋಗ್ತೀನಿ ಅಂದೆ. ಓಕೆ ಸರ್, ನೀವು ಹೋಗಿ ನಾವು ಬರ್ತೀವಿ ಅಂತ. ನೀವು ವಾಂಟ್ ಬಿಲೀವ್ ಇಟ್, ಅದು ಅವ್ರಿಗೆ ಕೇಳಿಸ್ತಾ ಏನಾದರೂ ಗೊತ್ತಿಲ್ಲ, 55 ನಿಮಿಷ ಒಂದು ರೌಂಡ್ ಮಾಡ್ಕೊಂಡು ಬರಕ್ಕೆ ನನಗೆ. ಎಲ್ಲ ಕಡೆ ಜನ ಹಿಡ್ಕೊತಾ ಇದ್ದಾರೆ, ಕೈ ಹಿಡಿತಾ ಇದ್ದಾರೆ, ಕಾಲು ಹಿಡಿತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ, ಫೋಟೋ ತಗೋತಾ ಇದ್ದಾರೆ. ಅಯ್ಯೋ ವಿಜೇಂದ್ರ ಗುರುಗಳು, ರಾಘವೇಂದ್ರ ಸ್ವಾಮಿಗಳ ಗುರುಗಳು ನೀವು ಅಂತಲ್ಲ. ಅವಾಗ ನಾನು ಅನ್ಕೊಂಡೆ, ಇದು ಏನಯ್ಯ ಇದು ಏನಿದು ಅಂತ. ಅಲ್ಲಿಗೆ ಮುಗಿಲಿಲ್ಲ, ಆಚೆ ಬಂದರೆ ಒಂದು ಹೆಂಗಸು ನಡೆಯೋಕ್ಕಾಗ್ತಿಲ್ಲ. ನನ್ನ ದೂರದಿಂದ ನೋಡಿ ಕರ್ಕೊಂಡೋಗೋದು ಆ ಕಡೆ ಬೇಗ ನಡ್ಕೊಂಡ್ಬಂದು, ಪಾಪ ಕಾಲು ಆಗದೆ ಇದ್ರು ಕೂಡ ಹೋಗ್ಬಂದು ಮುಖ ನೋಡ್ತಾರೆ, ಕೆನ್ನೆ ಇಟ್ಕೊತಾರೆ, ಅಳ್ತಾರೆ. ನಿಮ್ಗೆ ದೀರ್ಘಾಯುಷ ಆಗಲಿ, ನಿನ್ಗೆ ಇದಾಗಲಿ, ನಿಮ್ಗೆ ಹಂಗಿರು ಅಂತ ಆಶೀರ್ವಾದ ಮಾಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ಡೆಫಿನೆಟ್ಲಿ. ಸೊ ಹೀಗೆ ವಾಟ್ ಐ ವಾಂಟೆಡ್. ಇಲ್ಲ ರಾಘವೇಂದ್ರ ಪಾತ್ರ ಕೊಡು, ಇಲ್ಲ ಜನಗಳ ಮನಸ್ಸಿಗೆ ನಿಲ್ಲೋ ತರ ಒಂದು ರೋಲ್ ಕೊಡು ಅಂತ ಕೇಳಿದ್ದೆ. ನೋಡಿ, ಹಂಗೆ ಆಯ್ತಲ್ಲ, ಕೊಟ್ಟನಲ್ಲ, ಅದಕ್ಕಿಂತ ದೊಡ್ಡ ಸ್ಥಾನನೇ ಕೊಟ್ಟನಲ್ಲ. ಖಂಡಿತ ಅಂದ್ರೆ ಒಂದೊಂದು ಮಾತುಗಳು ಅವಾಗಿನ ಈಗ ಮಾತಾಡೇ ಇರ್ತೀನಿ. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು, ಮೈ ಕನೆಕ್ಷನ್ ವಿತ್ ಗಾಡ್ ಇಸ್ ಡಿಫರೆಂಟ್. ಜಗಳ ಆಡ್ತೀನಿ, ಬೈತೀನಿ. ತಾಯಿ ತಂದೆ ಜೊತೆ ಮಕ್ಕಳೇ ಕಾಡ್ತಾರೆ, ಅದೇ ತರನೇ ನಿಮ್ಮ ಇದಾಗ್ಬಿಟ್ಟಿದೆ. ಎಷ್ಟು ಯಾವ ಜಗಳ ಕೋಪ ಮಾಡ್ಕೊಂಡಿದ್ದೀನಿ ಅಂದ್ರೆ, ನನ್ನ ರೂಮ್ಲಿರೋ ದೇವ್ರನ್ನ ತೆಗೆದ್ಬಿಟ್ಟು ಹಾಲಲ್ಲಿ ಆಚೆ ಹಾಕ್ಬಿಟ್ಟು, ಯಾವ ದೇವರು ಬೇಡ ರೂಮಲ್ಲಿ ಅನ್ನೋ ಥರ ಜಗಳ ಆಡಿದ್ದೀನಿ. ನಮ್ಮ ತಾಯಿ ಚೆನ್ನಾಗಿ ಬಾಯಿ ಬಂದಂಗೆ ತೆಗಿತು ನನಗೆ, ಎಲ್ಲ ತೊಗೊಂಡೋಗಿ ವಾಪಸ್ ಇಟ್ಬಿಟ್ಟು, ನೀನೇನು ಮಾಡಿದ್ರು ಅಷ್ಟೇ ಅದು ಹಂಗೆ ಅದು ಅಂದ್ಬಿಟ್ಟು ಶಿ ಇಸ್ ಕೆಪ್ಟ್ ಇಟ್ ಬ್ಯಾಕ್. ಸೊ ರಿಲೇಷನ್ಶಿಪ್ ಇಸ್ ವೆರಿ ಗುಡ್, ಬಟ್ ಪ್ರತಿಯೊಂದು ಹಂತದಲ್ಲೂ ದೇ ಹ್ಯಾವ್ ಟೇಕನ್ ಕೇರ್ ಆಫ್, ದೇ ಹ್ಯಾವ್ ಬೀನ್ ವಿತ್ ಮಿ. ಅದಕ್ಕೆ ನಾನು ಈ ಸ್ಥಾನದಲ್ಲಿ ಇದ್ದೀನಿ ಇವತ್ತು. ಅದಕ್ಕೆ ಅವರು ಅಷ್ಟು ಬರ್ಸ್ತಾರೆ ಹಾಡುಗಳು. ಅವ್ರ ಪ್ರೇರಣೆ ಆದರೆ ಬೆಳಗ್ಗೆ 3 ಗಂಟೆಗೆ ಎಬ್ಬಿಸ್ತಾರೆ, 3 ಗಂಟೆಗೆ ಎಬ್ಬಿಸ್ಬಿಟ್ಟು ಬರ್ಸ್ತಾರೆ ಹಾಡುಗಳನ್ನ. ಅವ್ರು ಏನು ಬರುತ್ತೋ ಅವ್ರು ಏನು ಹೇಳ್ತಿರ್ತಾರೋ ಅದನ್ನ ಬರಿತಾ ಇರ್ತೀನಿ ನಾನು. ಯಾವ ರಾಗ ಹಾಕ್ಲಿ ಅಂದ್ಕೊಂತೀನಿ, ಈ ರಾಗ ಟಕ್ಕಂತ ಬರುತ್ತೆ, ಹಾಡ್ಬಿಡ್ತೀನಿ ಅಷ್ಟೇ. ಹಾಡ್ಬಿಟ್ಟು ರೆಕಾರ್ಡ್ ಮಾಡ್ಬಿಡ್ತೀನಿ, ವಾಯ್ಸ್ ರೆಕಾರ್ಡ್ ಮಾಡ್ಬಿಡ್ತೀನಿ. ನಾನಿಲ್ಲಿ ಬಂದಿದ್ದು ಇವತ್ತು ನನ್ನ ಅದೃಷ್ಟ ಅಂತ ಅನ್ಕೋತೀನಿ. ನಿಜ ನೀ ಬಂದಿದ್ದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದೃಷ್ಟ. ಆಮೇಲೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ಇಂಟರ್ವ್ಯೂ. ಯಾಕೆಂದ್ರೆ ನೀವು ಸಿಗೋದೇ ಕಷ್ಟ, ನನಗೆ ನಿಜ ತುಂಬ ಸಿಗೋದೇ ಕಷ್ಟ ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ.
ನನ್ನ ಎಷ್ಟು ಸಲ ಸುನೀತಾಗೆ ಥ್ಯಾಂಕ್ಸ್ ಹೇಳಿದ್ರು ನನಗೆ ಕಡಿಮೆನೆ. ಸುನೀತಾಗ ಒಂದ್ಸಲ ಕಾಲ್ ಮಾಡೋಣ, ನೀವು ಅಂದ್ರೆ ಎಸ್ 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 ಖಂಡಿತ. ಇದು ಸುನೀತಾಗ ಒಂದು ಸರ್ಪ್ರೈಸ್ ಕಾಲ್ ಇರುತ್ತೆ. ಯಾ ಐ ಫೈನ್. ಸುನೀತಾ, ಒಂದು ಸರ್ಪ್ರೈಸ್ ಇದೆ ನನಗೆ. ನಾನು ಡೈರೆಕ್ಟಾಗಿ ಕೊಟ್ಬಿಡ್ತೀನಿ. ಇಲ್ಲೊಬ್ರು ಇದ್ದಾರೆ ಮಹಾನುಭಾವರು, ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತ ನನಗಿಷ್ಟ, ನೀನು ಅವ್ರ ಜೊತೆ ಮಾತಾಡಬೇಕಂತ ನನಗಿಷ್ಟ. ಒಂದು ನಿಮಿಷ ಕೊಡ್ತೀನಿ. ಸರ್ಪ್ರೈಸ್ ಅಂದರೆ ಮತ್ತೆ ಅದು ಹೆಂಗೆ ಸರ್ಪ್ರೈಸ್ ಆಗಿಬಿಡುತ್ತೆ ಅಲ್ವಾ? ಒಂದು ನಿಮಿಷ ಕೊಟ್ಟೆ. ನಮಸ್ಕಾರ ಸುನೀತಾ, ಗೊತ್ತಾಯ್ತಾ ಯಾರು ಅಂತ? ಎಸ್ 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 ನಮಸ್ಕಾರ. ರೇಖಾ ಅವರು ಬಂದಿದ್ರು. ಐ ಆಮ್ ಗುಡ್. ರೇಖಾ ಅವರು ಬಂದಿದ್ದಾರೆ, ಇಲ್ಲಿದ್ದಾರೆ. ಇಂಟರ್ವ್ಯೂ ನಡೀತಾ ಇದೆ, ಜಸ್ಟ್ ಈಗ ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಆ್ಯಂಡ್ ಅವ್ರು ಹೇಳಿದ್ರು ಒಂದು ಸರ್ಪ್ರೈಸ್ ಕಾಲ್ ಮಾಡೋಣ, ಸುನೀತಾ ಅವ್ರಿಗೆ ಒಂದು ಮಾಡಿಬಿಟ್ಟು ಲೆಟ್ಸ್ ಸರ್ಪ್ರೈಸ್ ಹರ್ ಅಂತ. ಸೊ ಅದಕ್ಕೆ ಖಂಡಿತ ಮಾಡಿ ಅಂತ ಹೇಳಿದೆ. ಥ್ಯಾಂಕ್ ಯು ಫಾರ್ ಇಂಟ್ರೊಡ್ಯೂಸಿಂಗ್ ಹರ್ ಟು ಮೀ. ಯಾಕಂದರೆ ಎಷ್ಟು ವರ್ಷ ಆಗಿತ್ತು ನಾವು ವರ್ಕ್ ಟುಗೆದರ್ ಬಿಫೋರ್, ಬಟ್ ಈ ಥರ ಇಷ್ಟು ವರ್ಷ ಆದಮೇಲೆ ನಾವು ಭೇಟಿಯಾಗಿದ್ದೀವಿ. ತುಂಬ ಖುಷಿ ಆಯಿತು. ಆ್ಯಂಡ್ ಭಾಳಷ್ಟು ವಿಷಯಗಳನ್ನ ನಾವು ಮಾತಾಡ್ಕೊಂಡಿದ್ದೀವಿ, ಹಂಚ್ಕೊಂಡಿದ್ದೀವಿ ಈ ಇಂಟರ್ವ್ಯೂಲಿ. ಸೊ ನಿಮ್ಮ ಬಗ್ಗೆನೂ ನಾವು ಥ್ಯಾಂಕ್ ಯು ಹೇಳಿದ್ದೀವಿ ಫಾರ್ ಗೆಟಿಂಗ್ ಅಸ್ ಟುಗೆದರ್. ಸೊ ಹಾಂ, ನೋ ಖಂಡಿತ ನಾನು ನೋಡಿದೆ ಅವ್ರದ್ದೆಲ್ಲ. ಐ ಸೀನ್ ಆಲ್ ವಿಡಿಯೋಸ್ ಎಲ್ಲ ನೋಡಿದೆ ನಾನು. ಆ್ಯಂಡ್ ಲಾಸ್ಟ್ ವೀಕೆ ಆಗಬೇಕಾಗಿತ್ತು, ಬಟ್ ನಂಗೆ ಸ್ವಲ್ಪ ಐ ವಾಸ್ ನಾಟ್ ವೆರಿ ಫೀಲಿಂಗ್ ವೆಲ್. ಸೊ ಅದಕ್ಕೆ ಈ ವಾರ ಮಾಡಿಕೊಂಡು ಶಿ ಹಸ್ ಕಮ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇಟ್ ವಾಸ್ ವೆರಿ ನೈಸ್ ಟು ಸಿ ಹರ್. ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಖುಷಿ ಆಗುತ್ತೆ, ಯಾಕಂದರೆ ಅವ್ರು ನೋಡಿದಾಗಲೇ ನಂಗೆ ಜ್ಞಾಪಕ ಬರೋದು ಈ ಸಿನಿಮಾ ಎದುರು ಮನೆ ಗಂಡ ಪಕ್ಕದ ಮನೆ ಹೆಂಡತಿ, ರೇಖಾ ದಾಸ್ಕವರೆಲ್ಲ. ಎಷ್ಟು ಸಲ ನೋಡ್ಬಿಟ್ಟಿದ್ದೀನೋ ಅದನ್ನು, ಆ್ಯಕ್ಚುಲಿ ಆ ಕಾಮಿಡಿನ. ಸೊ ಥ್ಯಾಂಕ್ ಯು ಸುನೀತಾ, ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಎಸ್ ಪ್ಲೀಸ್. ಹಾಂ, ಓಕೆ 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 ಗುಡ್. ಥ್ಯಾಂಕ್ ಯು ಸುನೀತಾ, ಥ್ಯಾಂಕ್ ಯು ಸೋ ಮಚ್. ನೋಡಿ ಅವ್ರ ಬಾಯಲ್ಲೂ ಅದೇ ಬಂತ, ಅಯ್ಯಪ್ಪ. ಹೌದಾ? ನೋಡಿ ಅದ್ರಲ್ಲಿ ಅವ್ರಿಗೆ ಏನೋ ಒಂದು ಪವರ್ ಇದೆ ಅನ್ಸುತ್ತೆ. ನನಗಂತೂ ಪವರ್ ಇದೆ. ಪ್ಲೇಸ್ಮೆಂಟ್ಸ್ ಕೆಲವರಿಗಿರಲ್ಲ. ಓಕೆ, ಪಳ ಪಳ ಅಂತ ಹೊಳೆದಿರುವ ಹೀರಾ, ನಮ್ಮಲ್ಲಿ ಹೀರಾ ಅಂತೀವಿ. ಡೈಮಂಡ್ಗಿಂತ ದೊಡ್ಡದು ಬೇರೆ ಯಾವುದೇ ಇಲ್ಲ ಆ ಥರ. ಥ್ಯಾಂಕ್ ಯು ಸುನೀತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ ಎಷ್ಟು ಎಲ್ಲರ ಬಾಯಲ್ಲಿ ಬರೀ ನಿಮ್ಮ
ನಿಮ್ಮ ಬಗ್ಗೆ ಹೊಗಳೋದೆ, ನಿಮ್ಮ ಮಾತೆ ಸಂಜೆ ಅಂದ ತಕ್ಷಣನೇ ಬರೋದೇ ಅಯ್ಯಪ್ಪನೇ. ನಿಜ ನಿಮ್ಮಲ್ಲಿ ಅದೇನೋ ಒಂದು ಪವರ್ ಇರೋದು ಸತ್ಯ ಅಂತ ನನಗೆ. ನಾನು ಏನು ಅಂದ್ರೆ ಅದು ಹೋದ ತಕ್ಷಣ ಸೆಟ್ಗೆ ಐ ಜಸ್ಟ್ ಪ್ರೇ ಟು ದ ರೆಸ್ಪೆಕ್ಟ್. ಇವಾಗ ಒಂದು ವಿಜೇಂದ್ರ ಮಾಡ್ತಿದ್ರೆ ಅವ್ರಿಗೆ ಪ್ರೇ ಮಾಡ್ತೀನಿ, ಪ್ರೇ ಮಾಡಿ ಅವ್ರ ಮೇಕಪ್ ಆಗ್ತದೆ ಅವ್ರನ್ನೇ ನೆನ್ಸ್ಕೊಂತಾ ಇರ್ತೀನಿ. ಅಲ್ಲಿ ಕೂತ್ಕೊಂಡ್ಬಿಟ್ರೆ ಅಷ್ಟೇ, ಐ ವಿಲ್ ಬಿ ದಟ್ ಪರ್ಸನ್. ನಾನು ಹೇಳಿದ್ನಲ್ಲ, ಫಸ್ಟಿಂದ ಹಿಡಿದು ನನ್ನ ಇಲ್ಲಿ ಎಂಟ್ರಿ ಆಗಿದ್ದ ಹಿಡಿದು ಇವಾಗವರೆಗೂ ನನಗೆ ಅದು ಹಂಗೆ ಇದೆ. ನನಗೆ ನಿಜವಾಗಿ ಅದು ಏನು ಅಂತ ಗೊತ್ತಿಲ್ಲ ನನಗೆ. ಬಟ್ ನಿಮ್ಮ ಮಾತಲ್ಲಿ ಅದೇನೋ ಪವರ್, ನಿಮ್ಮ ಮಾತಲ್ಲಿ ಅದೇನೋ ಅಟ್ರಾಕ್ಷನ್, ನಿಮ್ಮ ಮಾತಲ್ಲಿ ಏನೋ ಸೆಳೆತ ಏನೇನೋ ಇದೆ. ಅದು ನನಗೆ ಹೇಳಕ್ ಬರಲ್ಲ, ನನಗೆ ಅಷ್ಟು ಚೆನ್ನಾಗಿ ಕನ್ನಡ ಬರಲ್ಲ. ಸೊ ಹಾಗಾಗಿ ನಿಜ ನನಗೆ ಅದು ನನಗೆ ಎಕ್ಸ್ಪ್ಲೇನ್ ಮಾಡಕ್ ಬರ್ತಾ ಇಲ್ಲ. ನಿಮ್ಮ ಬಗ್ಗೆ ಎಲ್ಲಕ್ಕಿಂತ ದೊಡ್ಡದಾಗಿ ಹೇಳ್ಬೇಕಂದ್ರೆ ಆಮೇಲೆ ಇಲ್ಲ, ನಾನು ಇಟ್ಬಿಡಿ, ಈಗಲೇ ಇಟ್ಬಿಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದು ಅವ್ರ ಕಡೆಯಿಂದ, ನನ್ನ ಕಡೆಯಿಂದ ಅಲ್ಲ. ನಾನು ದೊಡ್ಡ ಮನುಷ್ಯ ಅಲ್ಲ, ಇದು ಅವ್ರ ಕಡೆಯಿಂದ. ನಿಮ್ಮ ಕಡೆಗೆ ಬಂದಿರೋದು. ನೀವು ಎಂತ ಇನ್ಸ್ಪಿರೇಷನ್ ಬೇಕು. ನಿಮ್ಮ ಇಂಟರ್ವ್ಯೂ ನೋಡಿದ್ದೀನಿ, ನೇಪಾಳದಿಂದ ಬಂದು ಭಾಷೆ ಗೊತ್ತಿಲ್ಲದೆ ನೀವೇ ಭಾಷೆಯನ್ನು ಕಲಿತು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ. ಎಂತ ಇನ್ಸ್ಪಿರೇಷನ್ ನೀವು. ಕನ್ನಡ ಬರಲ್ಲ ಅಂತ ಜನ ಇರುತ್ತೋ, ಕನ್ನಡ ಮಾತಾಡೋಕ್ಕಾಗಲ್ಲ ಅಂತಾರೆ ಹೊರನವರು. ಅಂಥದ್ರಲ್ಲಿ ನಿಮ್ಮಂಥವ್ರು ಇನ್ನೂ ಇನ್ಸ್ಪಿರೇಷನ್ ಆಗ್ಬೇಕಂತ ಅವ್ರಿಗೆ. ನಮ್ಮಲ್ಲೇ ನಮ್ಮ ಕನ್ನಡ ಸ್ಟೂಡೆಂಟ್ಸೇನೆ ಮಾತಾಡಲ್ಲ. ಅದು ದಟ್ ಥಿಂಗ್ ಹಿಂಗ್ ಅಂತಾರೆ. ಎಷ್ಟು ಕೋಪ ಬರುತ್ತೆ ಗೊತ್ತಾ ಮಾತಾಡೋ ಕನ್ನಡದಲ್ಲಿ. ಕನ್ನಡ ಎಕ್ಸಾಮ್ ಇದ್ರೆ ನಂಗೆ ಕಷ್ಟ ಅಂತಾರೆ ಓದೋಕೆ. ನಂಗೆ ಐ ಕಾಂಟ್ ರೈಟ್, ಐ ಕಾಂಟ್ ರೀಡ್ ಅಂತಾರೆ. ಅದೇ ಫ್ರೆಂಚ್ ತಗೊಂತಾರೆ, ಹಿಂದಿ ತಗೊಂತಾರೆ, ಮಾಡ್ತಾರೆ. ಅದಕ್ಕೆ ನಾನು ಕನ್ನಡಕ್ಕೆ ಅಂತಾನೆ ನಮ್ಮ ಕನ್ನಡ ಇದಾಗಬೇಕು ಅಂತ ಇಷ್ಟು ಕೃತಿಗಳನ್ನ ಬರೆದಿರೋದು ಕನ್ನಡದಲ್ಲಿ. ಡ್ಯಾನ್ಸ್ಗೆ ಕನ್ನಡದಲ್ಲೇ ಮಾಡಿ ಯೂಸ್ ಮಾಡಿ ಕನ್ನಡ ಬರಲಿ ಅಂತ ನಾನು ಬರೆದಿರೋದು. ನಮ್ಮ ಸಂಜಯ್ ಅವ್ರದ್ದು ಡ್ಯಾನ್ಸ್ ಸ್ಕೂಲ್ ಹೆಸರೇನು? ಶಿವಪ್ರಿಯ ಅಂತ. 36 ವರ್ಷ ಆಯ್ತು. ನೋಡಿ, ನಿಮ್ಮ ಮಕ್ಕಳಲ್ಲೂ ಡ್ಯಾನ್ಸ್ ಟ್ಯಾಲೆಂಟ್ ಇರುತ್ತೆ. ಯಾರಿಗೆ ಇಷ್ಟ ಇದೆಯೋ ಬರ್ಲಿ, ಬಂದ್ರೆ ಅವ್ರಿಗೊಂದು ಪ್ಲೇಸ್ಮೆಂಟ್ ಸಿಗುತ್ತೆ. ಅಷ್ಟು ಚೆನ್ನಾಗಿ. ಅಂದ್ರೆ ಸಂಜಯ್ ಜನ ನನಗಿಂತ ಮೇಲೆ ಹೋಗ್ಬಾರ್ದು ಅಂತ ಯಾರು ಇದು ಮಾಡ್ಕೊಳ್ಳಲ್ಲ. ನನಗಿಂತ ಎತ್ತರವಾಗಿ ಬೆಳಿಬೇಕು ಅಂತ ಇದು ಮಾಡ್ಕೋತಾರೆ ಅವರು. ಸೊ ಬನ್ನಿ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರೆ ಇಲ್ಲಿ ಬಂದು ಕಲಿಬೋದು. ಕಾಲಿಡಕ್ಕೆ ಜಾಗ ಇಲ್ಲ ಅಂತಾರೆ, ನಿಜ. ಅದೆಲ್ಲ ಒಂದು ಬಂದು ನೋಡಬೇಕು. ನಿಮ್ಗೆ ಇಲ್ಲಿ ಬಂದಿದ್ದಾಗಲೇ ಇಲ್ಲಿಂದ ನಿಮ್ಗೆ ಆಚೆ ಹೋಗೋಕೆ ಇಷ್ಟ ಆಗೋದಿಲ್ಲ. ನನಗೆ ಆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಿಮ್ಮ ಮಕ್ಕಳನ್ನ ಕಳಿಸಿ, ಅವ್ರದ್ದು ಅದು ಒಂದು ಕನಸಿರುತ್ತೆ, ನಾನು ಡ್ಯಾನ್ಸರ್ ಆಗಬೇಕು ಅಂತ. ಬನ್ನಿ, ಇಲ್ಲಿ ಬನ್ನಿ. ಶಿವನಿಲಯ ಅಲ್ಲ, ಶಿವಪ್ರಿಯ ಸ್ಕೂಲ್ಗೆ, ಕುಮಾರ ಪಾರ್ಕ್. ನೀವು ಅಡ್ರೆಸ್ ಹೇಳ್ಬಿಡಿ ಸರ್. ಸ್ಕೂಲ್ ಅಡ್ರೆಸ್ 36/1 ಸುಬ್ರಹ್ಮಣ್ಯ ದೇವಸ್ಥಾನ ರಸ್ತೆ, ಕುಮಾರ ಪಾರ್ಕ್ ವೆಸ್ಟ್, ಬೆಂಗಳೂರು 20. ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ಆಯಿತು. ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಒಂದು ಮಾತು. ಬಹಳಷ್ಟು ಜನ ಈ ಥರ ಇಂಟರ್ವ್ಯೂಸ್ ಮಾಡ್ತಾರೆ, ಆದರೆ ಮನಸಾರೆ ಅಂದರೆ ಹಾರ್ಟಿಂದ ಈ ಥರ ಇಂಟರ್ವ್ಯೂಸ್ ಮಾಡೋರು ಭಾಳ ಕಡಿಮೆ ಇರ್ತಾರೆ. ಅಂಥ ಒಂದು ಚಾನಲ್ ಇದು. ನಾನು ಅವ್ರನ್ನ ಪ್ರಮೋಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ನಾನು ಅವ್ರದ್ದು ಎಲ್ಲ ನೋಡಿದೆ, ಇಂಟರ್ವ್ಯೂಸ್ ನೋಡಿದೆ, ಚಾನಲ್ ನೋಡಿದೆ, ಎಷ್ಟೆಷ್ಟು ಜನ ಮಾಡಿದ್ದಾರೆ ಅಂತ. ಎಸ್ಪೆಷಲಿ ಕುಕ್ಕಿಂಗ್ ತುಂಬ ಇಷ್ಟ ನನಗೆ. ಕುಕ್ಕಿಂಗ್ ಇದು ಮಾತ್ರ ತುಂಬ ಇಷ್ಟ ನನಗೆ. ನಾನು ನೋಡ್ತೀನಿ, ಎಲ್ಲ ನನಗೆ ಹಸುವಾಗದೆ ಅದು ನೋಡಿದ್ರೆ. ಸೊ ಅದು ತುಂಬ ಇಷ್ಟ ನನಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬಿಕಾಸ್ ಶಿ ಈಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಇನ್ನೊಂದೇನು ಅಂದರೆ, ಕಲಾವಿದರು ನಾವೆಲ್ಲ ಒಂದು ಹೆಸರು ಮಾಡಿದ್ದೀವಿ, ಒಂದು ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ನಮ್ಮನ್ನು ಇನ್ನೂ ಉಳಿಸಿ ಬೆಳೆಸಿ ನಾವು ಇನ್ನೂ ಒಳ್ಳೆ ಕಂಟೆಂಟ್ ನಿಮಗೆ ಕೊಡೋಕ್ಕೆ ನಮಗೆ ಸಹಾಯ ಮಾಡಿ, ಸಹಕಾರ ಮಾಡಿಕೊಡಿ ಅಂತ ನಾನು ನಿಮಗೆ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸಂಜಯ್ ಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಅವಾರ್ಡ್ಸ್ ಬಂದಿದೆಯಲ್ಲ, ಇದು ಎಲ್ಲಿ ನಿಮ್ಮದು? ಇದು ನನಗೆ ಸಿಕ್ಕಿದ್ದು ಕ್ಯಾಂಬೋಡಿಯಾಲಿ, ಇದು ಥೈಲ್ಯಾಂಡಲ್ಲಿ, ಇದು ಮಲೇಷ್ಯಾಲಿ, ಇದು ಕೂಡ ಮಲೇಷ್ಯಾಲಿ, ಇದು ಮಸ್ಕಟ್ಟಲ್ಲಿ. ನಾವು ಮಹಾರಾಜರ ಮುಂದೆ ಮಹಾರಾಜರ ಸಂಸ್ಕೃತಿ, ಅವರ ವಂಶದ ಬಗ್ಗೆ ಒಂದು ನೃತ್ಯ ನಾಟಕ ಮಾಡಿದ್ವಿ ಮಸ್ಕಟ್ಟಲ್ಲಿ. 4,000 ಜನ ಸೇರಿದ್ರು ಕನ್ನಡಿಗರು. ಅವ್ರ ಮುಂದೆ ಮಾಡಿದಾಗ ಇದು ಕೊಟ್ಟಿದ್ದು ಅಲ್ಲಿ. ಸೊ ಮೋಸ್ಟ್ ಆಫ್ ಇಟ್ ಇಸ್ ಅದೇ, ಇವೆಲ್ಲ ಬೇರೆ ಬೇರೆ ದೇಶಗಳಿಂದ ಕೊಟ್ಟಿರೋದವರು. ನನಗೆ ಜ್ಞಾಪಕ ಇಲ್ಲ, ಕೆಲವು ಜ್ಞಾಪಕ ಇಲ್ಲ ನನಗೆ. ಅಂದರೆ ನಿಮ್ಮ ಹತ್ರ ಎಷ್ಟು ಅವಾರ್ಡ್ಸ್ ಇದೆ ಅಂದರೆ ಅದೇ ನಿಮ್ಮ ಆಸ್ತಿ. ಅಷ್ಟೊಂದು ಅವಾರ್ಡ್ಸ್ ಇರೋದಕ್ಕೆ ಜಾಗ ಇಲ್ಲ. ಅಷ್ಟು ಗೋಡೆ ಇರೋ ಗೋಡೆ ಎಲ್ಲ ಅದಕ್ಕೆ ಡೆಡಿಕೇಟ್ ಆಗಿಬಿಟ್ಟಿದೆ.
ತುಂಬ ಅವಾರ್ಡ್ಸ್ ಇದೆ, ತುಂಬ ಅಂದರೆ ಅಮೇರಿಕಾದಲ್ಲಿ ನಾನು 38 ಸಿಟೀಸಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ. 38 ಸಿಟೀಸ್ 38 ಸಿಟೀಸಲ್ಲೂ ಎಲ್ಲರೂ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅವಾರ್ಡ್ ಅಂದರೆ ಇದು ಅಮೇರಿಕಾದಿ ಫೀನಿಕ್ಸ್ ಅಂತ ಊರು. ಆ ಊರಿನ ಮೇಯರು ಮಾರ್ಚ್ 16 ಡಾಕ್ಟರ್ ಸಂಜಯ್ ಶಾಂತರಾಮ್ ದಿನಾಚರಣೆ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ನನಗೆ ಇದು ಕೊಟ್ಟರು. ಸೊ ಅಮೇರಿಕಾದಲ್ಲಿ ಮಾರ್ಚ್ 16 ಇಸ್ ಕನ್ಸಿಡರ್ಡ್ ಅಸ್ ಮೈ ಡೇ. ಹೌದಾ? ಸೆಲೆಬ್ರೇಷನ್ ಡೇ. ಓಕೆ. ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಸಾಧ್ಯತೆ ನೋಡಕ್ ಹೋದ್ರೆ ಅಷ್ಟಿದೆ, ಮ್ಯೂಸಿಯಂ ತರ ಇದೆ. ಹೌದಾ? ನಮ್ಮ ಮನೆ ನಿಜವಾಗ್ಲೂ ಮ್ಯೂಸಿಯಂ ತರ ಇದೆ. ಫುಲ್ ಬರೀ ಅವಾರ್ಡ್ಸ್ ಅವಾರ್ಡ್ಸೇ ಅಷ್ಟೇ ಇರೋದು. ನಾನು ಮಲಗೋ ರೂಮಲ್ಲೂ ಕೂಡ ಇಟ್ಕೊಂಡಿದ್ದೀನಿ. ನಮ್ಮ ತಾಯಿ ಎಲ್ಲಿಡ್ತೀವಿ ಇದನ್ನ ತಾಯಿ ಎಲ್ಲಿಡ್ತೀವಿ. ಅವಾರ್ಡ್ಸ್ ಎಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಸಂಜಯ್ ಜೀವನ್ ಸರ ನಿಮ್ಗೆ? ಖುಷಿ ಆಗುತ್ತೆ. ಇಷ್ಟೆಲ್ಲ ನಾನು ಸಾಧನೆ ಮಾಡಿದ ಖಂಡಿತ ಐ ಫೀಲ್ ಅಗರ್. ಬಟ್ ನಮ್ಮ ಸ್ಟೂಡೆಂಟ್ಸ್ ನಾನು ಹೇಳ್ತೀನಿ, ಇಷ್ಟೆಲ್ಲ ಇದ್ರೂ ಕೂಡ ಹಂಗೆ ಇರಬೇಕು, ಹೋಗ್ಬಾರ್ದು ಮೇಲೆ ಅಂತ, ಏರ್ಬಾರ್ದು. ಎಲ್ಲಿದ್ದೀರೋ ಅಲ್ಲೇ ಇರಿ, ಅದೆಲ್ಲಿ ಕರ್ಕೊಂಡು ಹೋಗ್ಬೇಕೋ ಕರ್ಕೊಂಡು ಹೋಗುತ್ತೆ, ಬಟ್ ತಲೆಗೆ ಹೋಗ್ಬಾರ್ದು ಅಂತ. ನಾನೊಂದು ಮಾತಾಡಿಲ್ಲ, ಬೇಜಾರು ಮಾಡ್ಕೊಳ್ಳೋಣ ನಾನು ಹೇಳಿದ್ರೆ. ಹೇಳಿ. ನೀವು ಬೇಜಾರು ಮಾಡ್ಕೊಳ್ಳೋಣ ಅಂದ್ರೆ ಇಲ್ಲ, ಖಂಡಿತ ಹೇಳಿ, ಪ್ಲೀಸ್ ಹೇಳಿ. ಏನೇನು ನನ್ನ ಮನೆ ತುಂಬ ಫುಲ್ಲು ಅವಾರ್ಡ್ಸ್ ಅಷ್ಟೊಂದು ಶೀಲ್ಡ್ಗಳಿತ್ತು ನನಗೆ. ಬಟ್ ಆ ಟೈಮಲ್ಲಿ ರಾಜ್ಕುಮಾರ್ ಸರ್ ಕಿಡ್ನಾಪ್ ಆಗಿದ್ರಲ್ಲ, 8 ತಿಂಗಳು ಕೆಲಸ ಇರಲಿಲ್ಲ ನಮಗೆ ಯಾರು. ಆಮೇಲೆ ಅವಾಗ ನಾವು ಸ್ವಲ್ಪ ಚಿಕ್ಕವ್ರು, ಅವಾಗ ಬೇರೆ ಕಡೆ ಎಲ್ಲೂ ನಮಗೆ ಬೇರೆ ಆಫೀಸ್ಗಳಲ್ಲೂ ಕೆಲಸ ಮಾಡೋಕ್ಕಾಗುತ್ತಾ, ನಮ್ಮಂಥ ಆರ್ಟಿಸ್ಟ್ಗಳು ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ತುಂಬ ಕಷ್ಟದ ಟೈಮಲ್ಲಿ ನನ್ನ ಹತ್ರ ಎಷ್ಟು ಅವಾರ್ಡ್ಸ್ ಇತ್ತು. ಬರೀ ಹಿತ್ತಾಳೆದೇನೆ ಅಮ್ಮಮ್ಮ ಅಂದರು 5-6 ಮೂಟೆ ಇತ್ತು ನನಗೆ. ಅಷ್ಟು ಮೂಟೆ ಕಟ್ಟಿಟ್ಟೆ, ಅಷ್ಟು ಹೋಗ್ಬಿಟ್ಟು ಮಾರ್ಬಿಟ್ಟೆ ನಾನು. ಏನು ಮಾಡ್ತೀರಾ? 8 ತಿಂಗಳ ಕೆಲಸ ಇಲ್ಲ, ಮೆಮರಿ ಅಲ್ವಾ? ಎಸ್. ಆಮೇಲೆ ಇನ್ನೂ 3 ಮೂಟೆಗಳು ನನ್ನ ಫ್ರೆಂಡ್ಸ್ಗೆ ಯಾರ್ಯಾರಿದ್ದಾರೆ ಅವ್ರ ಮನೇಲಿ ಶೋಕೇಶಲ್ಲಿ ಖಾಲಿ ಇರುತ್ತೆ, ಕಳಿಸ್ಬಿಟ್ಟಿದ್ದೀನಿ. ಇನ್ನು ಕೆಲವು ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ, ಇಂಪಾರ್ಟೆಂಟ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಕೆಲವು ಮನೆ ಟೆರೆಸಲ್ಲಿ 2 ಮೂಟೆ ಹಾಗೆ. ಏನು ಮಾಡ್ತೀರಾ? ಅದೇ ಅವಾರ್ಡ್ಸ್ ಕೊಡೋ ಬದಲು ಸ್ವಲ್ಪ ದುಡ್ಡಾದರೂ ಕೊಟ್ಟಿದ್ರೆ ಏನಾದರೂ ಕೆಲಸಕ್ಕೆ ಬರೋದು. ಖಂಡಿತ. ಇವಾಗ ನಾನು ಅದನ್ನೇ ಮಾಡ್ತಾ ಇರೋದು. ನಾನು ಇವಾಗ ಗೆಸ್ಟ್ಗಳನ್ನ ಕರೆದ್ರೆ ಬೇಡವೇ ಬೇಡ ಇವೆಲ್ಲ. ಗಿವ್ ದೆಮ್ ಸಮಥಿಂಗ್ ವಿಚ್ ದೇ ವಿಲ್ ಯೂಸ್, ಸಮಥಿಂಗ್ ಯೂಸ್ಫುಲ್ ಫಾರ್ ದ ಹೌಸ್, ಫಾರ್ ದ ಲೈಫ್, ಆರ್ ವಾಟ್ ಎವರ್ ಇಟ್ ಇಸ್. ಅದನ್ನೇ ಪ್ಲ್ಯಾನ್ ಮಾಡ್ತಿರೋದು. ಆ್ಯಂಡ್ ಕೆಲಸ ಎಲ್ಲ ವಿ ಗಿವ್ ಪೇಮೆಂಟ್ ಥರ ಮಾಡ್ತೀವಿ, ಏನಾದರೂ ಒಂದು ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಗೆಸ್ಟ್ಗಳು ಬಂದರೆ, ಚೀಫ್ ಗೆಸ್ಟ್ ಬರ್ತಾರಲ್ಲ ಅವ್ರಿಗೆಲ್ಲ. ಸೊ ಐ ಕೆಪ್ಟ್ ಇಟ್ ದಟ್ ವೇ, ಬಿಕಾಸ್ ಇವೆಲ್ಲ ಹೋಗುತ್ತೆ, ಗೋಡೆಗೆ ಹಾಕ್ತೀವಿ, ಎಲ್ಲ ಮಾಡ್ತೀವಿ, ಮೆಮೊರಿ ಅಂತ ಇರುತ್ತೆ. ಬಟ್ ಇರುತ್ತೆ, ನಮಗೆ ಎಷ್ಟು ಪ್ರಾಕ್ಟಿಕಲಾಗಿ ಹೆಲ್ಪ್ ಆಗುತ್ತೆ ಅಂತ ನೋಡಬೇಕಲ್ಲ. ಹೌದು, ನಿಜನೇ ಅಲ್ವಾ? ಅದಕ್ಕೆ ನಾನು ಹತ್ರ ಮಾಡಿದ್ದು ತಪ್ಪೇನಿಲ್ಲ ಅಲ್ಲ? ಖಂಡಿತ ಇಲ್ಲ. ನಿಮ್ಮ ಪರಿಸ್ಥಿತಿ, ನನ್ನ ಪರಿಸ್ಥಿತಿ ಆ ಥರ ಪರಿಸ್ಥಿತಿ ಬಂದಾಗ ಎವ್ರಿಥಿಂಗ್ ಇಸ್ ಫೈನ್. ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ಇಸ್ ಫೈನ್. ಇವಾಗ ನನಗೂ ಅಷ್ಟೇ ಪ್ಯಾಂಡಮಿಕ್ ಟೈಮಲ್ಲಿ ದೇರ್ ವಾಸ್ ನಥಿಂಗ್. ನೋ ಡಾನ್ಸ್ ಕ್ಲಾಸ್, ನೋ ಆ್ಯಕ್ಟಿಂಗ್. ನಾನು ಡಾಕ್ಟ್ರು, ಕ್ಲಿನಿಕ್ ಹೋಗ್ಬೇಕು ಅಂದರೆ ಕ್ಲಿನಿಕ್ಕು ಕ್ಲೋಸ್ ಆಗೋಯ್ತು, ಏನೂ ಇಲ್ಲ, ಏನೂ ನಡೀತಾ ಇಲ್ಲ. ಸೊ ಐ ವಾಸ್ ಜಸ್ಟ್ ಅಟ್ ಹೋಮ್. ಆ್ಯಂಡ್ ನಾನು ವರ್ಕೋಹಾಲಿಕ್, ತುಂಬ ವರ್ಕೋಹಾಲಿಕ್. ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಏನಿದು ಜೀವನ, ಇಷ್ಟನಾ, ಹಿಂಗೆ ಇರುತ್ತಾ ಲೈಫು, ಇನ್ನು ರಿಟೈರ್ ಆದಮೇಲೆ ಹಿಂಗೆ ಇರುತ್ತೆ ನನ್ನ ಲೈಫು, ಈ ಥರ ಎಲ್ಲ ಯೋಚನೆಗಳು ಬರೋಕ್ಕೆ ಶುರು ಆಗಿ ತುಂಬ ಡಿಪ್ರೆಷನ್ಗೆಲ್ಲ ಹೋಗ್ಬಿಟ್ಟು ಆಮೇಲೆ ಐ ಬ್ರಾಟ್ ಮೈ ಸೆಲ್ಫ್ ಬ್ಯಾಕ್. ಸೆಟ್ ಯೋಚನೆ ಮಾಡು, ಏನು ಮಾಡ್ಬೋದು ನೆಕ್ಸ್ಟು, ಏನು ಮಾಡ್ಬೋದು ಯೋಚನೆ ಮಾಡಿ. ನನ್ನ ಪುಣ್ಯಕ್ಕೆ ಸ್ಟೂಡೆಂಟ್ಸೇ, ಪೇರೆಂಟ್ಸೇ ಕೇಳಿಕೊಂಡು ಆನ್ಲೈನ್ ಶುರು ಮಾಡಿ. ಆನ್ಲೈನ್ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಶುರು ಮಾಡಿ ನಾನು ಕೇಳ್ಕೊಂಡಾಗ ಆನ್ಲೈನ್ಗೆ ವಾಪಸ್ ಬಂದು ತಿರ್ಗಾ ಕ್ಲಾಸಸ್ ನಡೆಯೋಕ್ಕೆ ಶುರು ಆಯಿತು. ಒಂದು ಹೇಳ್ತೀನಿ ರೇಖಾ ಅವರೇ, ಶಿವಪ್ರಿಯ ಇಸ್ ಮೈ ಎವ್ರಿಥಿಂಗ್. ನಾನು ಬೇರೆಯವ್ರ ಮಾತು ಕೇಳಿ ಶಿವಪ್ರಿಯನ ಶುರು ಮಾಡದೆ ಹೋಗಿದ್ದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಹೆಂಗಿರ್ತದೆ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಡಾಕ್ಟ್ರ್ ಇದನ್ನು ಓದಿದ್ದು. ಯಾಕಂದರೆ ಇದು ವರ್ಕೌಟ್ ಆಗದೆ ಹೋದರೆ ಅಲ್ಲಿಗೆ ಹೋಗೋಣ, ನಮ್ಮದೇ ಕ್ಲಿನಿಕ್ಕು. ಸೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ನಾನು. ಬಟ್ ಒಂದು ಹೇಳ್ತೀನಿ, ಗಾಡ್ ಹ್ಯಾಸ್ ಬೀನ್ ವೆರಿ ಕೈಂಡ್. ಎಲ್ಲ ನೋಡಿ ನೀಟಾಗಿ ಮಾಡಿಕೊಟ್ಟ ಅವನು. ಥ್ಯಾಂಕ್ ಯು ಸಂಜಯ್. ನಾನು ನಿಮ್ಮ ಜೊತೆ ಸೀರಿಯಲ್ ಮಾಡಿದ್ದು ಮರೆಯೋಕ್ಕಾಗಲ್ಲ. ಕೊಳಗನ ತೊಳಿ ನುಂಗಿತ ಅಲ್ವಾ? ನಾನು ಮಾಡಿದ ಸೀರಿಯಲ್ ನೀವೇ 100%.
ಅದು ಯಾವಾಗಲೂ ನೆನಪಲ್ಲಿ ಇರಲಿ, ನಮಗೆ ಮರೆಯೋದಕ್ಕಾಗಲ್ಲ. ಇವತ್ತು ನಿಮ್ಮ ಜೊತೆ ಆಗಿದ್ದು ಭೇಟಿ, ನಿಮ್ಮ ಇಂಟರ್ವ್ಯೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.